ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಸಾಂಖ್ಯಯೋಗದ 49ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೂ ಮನನ ಮಾಡೋಣ. ಈ ಇಷ್ಟು ಶ್ಲೋಕಗಳಲ್ಲಿ ಬುದ್ಧಿಯ ಬಗ್ಗೆ ಶ್ರೀಕೃಷ್ಣ ಹೇಳ್ತಾರೆ. ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ, ನಾವು ಹೇಗೆ ಇಟ್ಕೊಳ್ಬೇಕು, ಅದರಿಂದ ಪ್ರಯೋಜನ ಸಹ ಏನು, ಇಲ್ಲ ಬುದ್ಧಿ ಸರಿಯಾಗಿ ಇಟ್ಕೊಳ್ದಿದ್ರೆ ಏನಾದ್ರಿಂದ ತೊಂದರೆ ಏನು, ಇದನ್ನೆಲ್ಲವನ್ನು ಸಹ ವಿವರಿಸ್ತಾರೆ. ಬುದ್ಧಿನೇ ನಮ್ಮನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಎಲ್ಲನೂ ನಾವು ನೋಡ್ತೀವಿ. 49ನೇ ಶ್ಲೋಕದಲ್ಲಿ ಬುದ್ಧಿಯೋಗ ಮತ್ತು ಸಕಾಮ ಯೋಗದ ವಿವರಿಸಿ. ಫಲಾಪೇಕ್ಷೆಯುಳ್ಳವರು ಹೇಗೆ ಅತ್ಯಂತ ದೀನರು ಎಂದು ಹೇಳಬಹುದು. ಇವೆರಡು ಪ್ರಶ್ನೆಗಳು. ಶ್ಲೋಕವನ್ನು ಸಹ ನಾವು ನೋಡ್ಕೊಂಡು ಬರೋಣ. ಕಾಣಿಸ್ತಾ ಇದೆ ಅಲ್ವಾ? ದೊಡ್ಡದು ಮಾಡ್ಬೇಕಾ, ಇಷ್ಟು ಸಾಕಾ? ಯಾರಾದ್ರೂ ಒಬ್ರು ಹೇಳಿ. ಲಕ್ಷ್ಮೀಜಿ, ಕಾಣಿಸ್ತಾ ಇದೆಯಾ? ದೊಡ್ಡದು ಮಾಡ್ಬೇಕಾ? ಕಾಣಿಸ್ತಾ ಇದೆ. ಇನ್ನೊಂಚೂರು ದೊಡ್ಡದು ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಇನ್ನೊಂದ್ ಸ್ವಲ್ಪ ಮಾಡಿ. ಅದು ಮಾಡಿದ್ರೆ ಅದು ಮಿಸ್ ಆಗುತ್ತೆ, ಓದಕ್ಕೆ ಕಷ್ಟ ಆಗುತ್ತೆ. ಇದರ ಆ ನಾವು ಇಷ್ಟೇ ಮಾಡಕ್ಕಾಗೋದು ಅನ್ಸತ್ತೆ. ಇಲ್ಲ, ಇನ್ನೂ ದೊಡ್ಡದು ಮಾಡ್ಬೋದು. ಆವಾಗ ಒಂದಷ್ಟು ಹೌದು, ಒಂದ್ ಸ್ವಲ್ಪ ಇದಾಗುತ್ತೆ. ಬ್ಲಾಕ್ ಆಗ್ಬಿಡ್ಬೋದು ಆಗುತ್ತೆ. ಹೌದು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೂರೇಣ ಹ್ಯವರನ್ ಕರ್ಮ ಬುದ್ಧಿ ಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲ ಹೇತವಃ. ಇದರ ಅರ್ಥ: ಓ ಅರ್ಜುನ, ದೈವಿಕ ಜ್ಞಾನದ ದೃಷ್ಟಿಯನ್ನು ಆಶ್ರಯಿಸು. ಫಲದ ಆಸಕ್ತಿಯಿಂದ ಮಾಡಿದ ಕೆಲಸಗಳಿಗಿಂತ ನಿಸ್ಸಂಶಯವಾಗಿ ದೈವಿಕ ಜ್ಞಾನದಲ್ಲಿ ಸ್ಥಿರವಾಗಿ ಮಾಡುವ ಕಾರ್ಯವು ಉತ್ತಮ. ಕೇವಲ ಜಿಪುಣರು ತಮ್ಮ ಕೆಲಸಗಳ ಫಲವನ್ನು ಅನುಭವಿಸಲು ಬಯಸುವವರು. ಈ ರೀತಿಯಾಗಿ ಅದರ ಸಂಕ್ಷಿಪ್ತ ಅರ್ಥವನ್ನ ಸಹ ಕೊಟ್ಟಿದ್ದಾರೆ. ಏನು ಇದು ಪದಶಃ ಅರ್ಥವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಇದರ ಗೂಢಾರ್ಥವನ್ನ ವಿಚಾರ ಮಾಡಿ ತಿಳಿದುಕೊಳ್ಬೇಕಾಗಿದೆ. ಲಕ್ಷ್ಮೀಜಿ, ನೀವು ಹೇಳ್ತೀರಾ? ಪ್ರಶ್ನೆ ಬೇಕಾದ್ರೆ ಇನ್ನೊಂದ್ಸತಿ ನೋಡಿ. ಬುದ್ಧಿಯೋಗ ಮತ್ತು ಸಕಾಮ ಯೋಗ ಇವು ಎರಡನ್ನು ವಿವರಿಸಬೇಕು. ಮತ್ತೆ ಫಲಾಪೇಕ್ಷೆ ಉಳ್ಳವರು ಹೇಗೆ ಅತ್ಯಂತ ದೀನರು, ಇಷ್ಟನ್ನು ಅವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಶ್ಲೋಕವನ್ನು ಡಿಸ್ಪ್ಲೇ ಮಾಡಲಾಗಿದೆ, ಇದನ್ನು ನೋಡಿಕೊಂಡು ಹೇಳಿ. ಸಕಾಮ ಯೋಗ, ನಿಷ್ಕಾಮ ಯೋಗ. ಲಕ್ಷ್ಮಿ ಅವರಿದ್ದೀರಾ? ಅವರು ಇದ್ದಾಗಿಲ್ಲ. ಸಾವಿತ್ರಿ ಅವರು ಹೇಳ್ತೀರಾ? ಎಷ್ಟಾದ್ರೆ ಅಷ್ಟು ಹೇಳ್ತೀನಿ ಪದ್ಮಜಿ. ಅಷ್ಟೇ. ಅದು ಇವಾಗ ತಾನೆ ಇದನ್ನು ಹಾಕೊಂಡ್ ಬಂದೆ ಕಣ್ಗೆ ನನ್ಗೆ. ಹಾ. ಅದು ಎಷ್ಟೇ ತೊಂದ್ರೆ ಇದ್ರು ನನ್ಗೆ ಇದ್ರಕ್ಕೆ ಅಟೆಂಡ್ ಆಗ್ಬೇಕು ಅಂತಾನೆ ಆಗ್ತೀನಿ. ಹ್ಮ್ ಹ್ಮ್ ಅದಕ್ಕೆ ಹ್ಮ್ ಅದೇ ಹಿಂದಿನ ಶ್ಲೋಕದಲ್ಲೆಲ್ಲ ಹೇಳಿದ್ರಲ್ವಾ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಿರುವಾಗ ಅವನ್ಗೆ ಸತ್ವ ಬುದ್ಧಿಯಿಂದ ಉಂಟಾಗುತ್ತದೆ. ಆವಾಗ ಏನಾಗತ್ತೆ ಅಂದ್ರೆ ಹ್ಮ್ ಜ್ಞಾನ ಪ್ರಾಪ್ತಿ ಆಗತ್ತೆ ಅಂತ. ಹ್ಮ್ ಅದಕ್ಕೆ ವಿಪರೀತವಾಗಿರ್ತಕ್ಕಂಥದ್ದು
ಆ ಆ ಅಶುದ್ಧಿ ಉಂಟಾಗುವಂತದ್ದು ಅದು ಅಜ್ಞಾನ ಅಂತ. ಹಾಗಾಗಿ ಇಲ್ಲ, ಈ ಸಮತ್ವ ಬುದ್ಧಿಯಿಂದ ಮಾಡಿದಾಗ ಅಂದ್ರೆ ಪ ಆ, ಹ್ಮ್, ಫಲಾಪೇಕ್ಷೆ ಇಲ್ಲದೆ, ಫಲಕ್ಕಾಗಿ ಆಸೆ ಪಡಬಾರ್ದು. ಅಂದ್ರೆ ಕಾಮ್ಯ ಕರ್ಮ ಬುದ್ಧಿ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಇಲ್ಲ ನಾನು ಒಂದು ಕರ್ಮ ಮಾಡ್ತಾ ಇದ್ದೀನಿ, ಅದಕ್ಕೆ ತಕ್ಕನಾಗೆ ಫಲ ಬೇಕು, ಆ ಫಲವನ್ನು ಅಪೇಕ್ಷೆ ಪಟ್ಟು ಮಾಡೋದಕ್ಕಿಂತ ಹ್ಮ್ ಫಲಗಳು ದೈವಾಧೀನ ಅಂತ ಸಮತ್ವ ಬುದ್ಧಿಯಿಂದ ಮಾಡಿದಾಗ, ಆ ಸತ್ವಗುಣದಲ್ಲಿ ನಿಂತು ಆ ಯೋಗ ಬುದ್ಧಿಯನ್ನು ಆ ಯೋಗ ರೀತಿಯಲ್ಲಿ ಇಟ್ಕೊಂಡು ಒಂದು ವಿವೇಕದಿಂದ ಮಾಡಿದಾಗ, ಹ್ಮ್ ಆ ಫಲಾಫಲಗಳನ್ನು ದೈವಾಧೀನ ಅಂತ ಬಿಟ್ಟು ಮಾಡಿದಾಗ, ಅವಾಗ ನಮ್ಗೆ ಆಮ್, ಆ ಆ ಬುದ್ಧಿಯಲ್ಲಿ ವ್ಯತ್ಯಾಸ ಆಗಲ್ಲ. ಅದು ದುಃಖ ಆಗ್ಲಿ, ಆ ಅದ್ ಗೊಂದಲಕ್ಕೆ ಅವನು ಸಿಕ್ಕಾಕೊಳ್ಳಲ್ಲ ಆ ತರ ಒಂದು ಕೆಲಸವನ್ನು ಮಾಡಿದಾಗ. ಹಾಗಾಗಿ ನೀನು ಆ ಒಂದು ಯೋಗದಿಂದ ನೀನ್ ಮಾಡು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಸಮತ್ವ ಬುದ್ಧಿಯಿಂದ ಕೂಡಿ ಕರ್ಮಕ್ಕೆ ಆ ತರ ಹೇಳ್ತಾ ಇದ್ದಾರೆ ಅಂತ. ಓಕೆ. ಸಾಂಖ್ಯ ಬುದ್ಧಿಯಲ್ಲಿ ಮಾಡು ಅಂತ. ಇಲ್ಲ ಅಂತಂದ್ರೆ ಈ ಆ, ಆ, ಸಿದ್ಧಿ ಆಗ್ಲಿ ಅಸಿದ್ಧಿ ಆಗ್ಲಿ ಅಂತ ನಾವು ಹಿಂದಿನ ಶ್ಲೋಕದಲ್ಲೂ ತಿಳ್ಕೊಂಡ್ವಲ್ವಾ. ಕೇಳಿದೆ. ಹಾ. ಆ ಹಾಗಾಗಿ ಆ ಸಿದ್ಧಿ ಅಸಿದ್ಧಿಗಳಿಗೆ ನಾವು ಇದು ಮಾಡಿದಾಗ ಏನಾಗತ್ತೆ, ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕೊಳ್ಳತ್ತೆ. ಫಲ ಬರ್ಲಿಲ್ಲ ಅಂದ್ರೆ ದುಃಖ, ಒಳ್ಳೇದಾಗ್ಲಿಲ್ಲ ಅಂದ್ರೆ ದುಃಖ. ಹಾಗಾಗಿ ಕರ್ಮಸ್ತು ಕೌಶಲಂ ಅಂದ್ರೆ ಆ ಕರ್ಮವನ್ನು ಆ ಕೌಶಲತ್ವದಿಂದ ಮಾಡು ಅಂತ. ಆ ಕರ್ಮವನ್ನು ನೀನು ಸರಿಯಾದ ರೀತಿಯಲ್ಲಿ ಮಾಡು, ನಿನ್ನ ಕರ್ಮ ಏನಿದೆಯೋ ಅದನ್ನ ನೀನು ಮಾಡ್ಕೊಂಡು ಹೋಗು ಇಲ್ಲಿ ಅನ್ನೋದನ್ನ ಏನಿದ್ರು ಇಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬುದ್ಧಿ ಯೋಗನ ತಿಳಿಸ್ಕೊಡ್ತಾ ಇದ್ದಾರೆ. ಇದ್ರ ಹಾ, ಬಗ್ಗೆ ಇನ್ನೊಬ್ರು ಯಾರು ಹೇಳ್ತೀರಾ? ಲಕ್ಷ್ಮೀಜಿ ಇವಾಗ ಬಂದಿದ್ದೀರಾ? ಏನ್ ಅವ್ರು ಇದ್ದ ಹಾಗಿಲ್ಲ, ರೆಸ್ಪಾಂಡ್ ಮಾಡ್ತಾ ಯಾಕಂದ್ರೆ ಇಲ್ಲ. ಆ ಸತ್ವಗುಣದಲ್ಲಿ ಮಾಡಿದಾಗ ಒಂದು ಪರಿಪಕ್ವತೆಯನ್ನು ಹೊಂದಿರತ್ತಲ್ವಾ ಬುದ್ಧಿ. ಹ್ಮ್ ಹಾಗಾಗಿ ಹ್ಮ್ ಇವಾಗ ಬುದ್ಧಿ ಯೋಗವನ್ನ ಇಲ್ಲಿ ಆ, ತಿಳಿಸ್ಕೊಡ್ತಾ ಇದ್ದಾರೆ. ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಯಾವಾಗ್ಲೂ ಮನಸ್ಸು ಯಾವಾಗ್ಲೂ ಮನಸ್ಸನ್ನ ನಿಯಂತ್ರಣದಲ್ಲಿ ಬುದ್ಧಿ ಇಟ್ಕೊಳ್ಬೇಕು. ಬುದ್ಧಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅದು ಹರಿಬಿಟ್ಟಾಗ ಎಲ್ಲೆಲ್ಲೋ ಹೋಗುತ್ತೆ, ಮತ್ತೆ ಸರಿಯಾಗಿ ನಾವು ಮಾಡುವ ಕೆಲಸ ಸರಿಯಾಗಿ ಇರಲ್ಲ. ಯ- ಯಾವಾಗ ಕೆಳ ಮನಸ್ಸಿನಲ್ಲಿ ಇದ್ದುಕೊಂಡಾಗ ದ್ವಂದ್ವಗಳು ಉಂಟಾಗತ್ತೆ. ಆವಾಗ ಕಾಮ್ಯ ಕರ್ಮಗಳನ್ನ ಮಾಡ್ತೀವಿ. ಯಾವಾಗ ಕಾಮ್ಯ ಕರ್ಮಗಳನ್ನ ಮಾಡ್ತೀವೋ ಆಗ ಏನು ಪಾಪ ಪುಣ್ಯ ಅನ್ನುವ ಫಲಗಳನ್ನ ಪಡಿತೀವಿ. ಮತ್ತೆ ನಾವು ದ್ವಂದ್ವದಲ್ಲೇ ಇದ್ದು ಹೋಗ್ತೀವಿ. ಆ ದ್ವಂದ್ವದಲ್ಲಿ ಇದ್ದಾಗ ಆ, ಮಾಡುವಂತಹ ಕೆಲಸಗಳು ಅವಾಗೇನು, ನಾವು ಫಲಾಪೇಕ್ಷೆಯಿಂದ ಮಾಡಿದಾಗ ನಿರೀಕ್ಷಣೆಯನ್ನ ಇಟ್ಟುಕೊಂಡು ಮಾಡ್ತಾ ಇದ್ದಾಗ ಕೆಲಸಗಳು ಆ ಕಡೆಗೆ ಮನಸ್ಸು ಹರಿದು ಹೋಗುತ್ತೆ. ಇಲ್ಲಿ ಮಾಡ್ತಾ ಇರುವಂತಹ ಕೆಲಸದ ಕಡೆಗೆ ನಮಗೆ ಗಮನ ಹೋಗಲ್ಲ. ಯಾಕೆಂದ್ರೆ ಆ ಮನಸ್ಸು ಆ ರೀತಿ ಚಂಚಲವಾಗಿ ಆ, ಆ, ಎಲ್ಲಂದ್ರೆ ಅಲ್ಲಿ ಹರಿದು ಹೋಗ್ತಾ ಇರುತ್ತೆ. ದ್ವಂದ್ವಗಳು, ಓ ಇದು ಸರಿಯೇ ಹೋಗುತ್ತೋ ಇಲ್ವೋ ಅಂತ ಬಿಟ್ಟು, ಮತ್ತೆ ರಾಗ ದ್ವೇಷಗಳು ಇರುತ್ತಲ್ಲ, ನಾವು ವಸ್ತು ವಿಷಯಗಳ ಕಡೆಗೆ ಆಕರ್ಷಿತರಾಗೂ ಇರ್ತೀವಿ. ಹಾಗಾಗಿ ಆ, ಒಂದು ನಿಯಂತ್ರಣದಲ್ಲೇ ಇರಲ್ಲ. ಆದ್ರೆ ಬುದ್ಧಿಯೋಗದಲ್ಲಿ ಇರು. ಆದ್ರಿಂದ ಕರ್ಮಯೋಗವನ್ನ ಅಂದ್ರೆ ಕಾಮ್ಯ ಕರ್ಮವನ್ನ ಮಾಡಿದಾಗ ಅಂತಹವರು ಮಾಡಿದಂತಹ ಕರ್ಮಗಳು ಉತ್ಕೃಷ್ಟ ಮಟ್ಟದಲ್ಲಿ ಇರೋಲ್ಲ. ಅದೇನೆ ನಿಷ್ಕಾಮ ಕರ್ಮವನ್ನ ಮಾಡಿದವರಿಗೆ ಅವರು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ. ಆದ್ರಿಂದ ಅವರ ಮನಸ್ಸು ದ್ವಂದ್ವದಲ್ಲಿರಲ್ಲ, ಸ್ಥಿರವಾಗಿರುತ್ತೆ. ಅವರ ಬುದ್ಧಿ ಯಾವಾಗಲೂ ಅದು ಎಲ್ಲವನ್ನ, ಮನಸ್ಸನ್ನ, ಇಂದ್ರಿಯಗಳನ್ನ ಎಲ್ಲದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ. ಇಲ್ಲಿ ಮುಖ್ಯವಾಗಿ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅದನ್ನ ನಾವು ಏನ್ ಮಾಡಬೇಕು, ಯಾವುದಕ್ಕೆ ಬುದ್ಧಿ ಕಾರಣವಾಗತ್ತೆ ಅನ್ನೋದನ್ನ
ಇಲ್ಲಿ ಇಷ್ಟು 5 ಶ್ಲೋಕಗಳಲ್ಲಿ ಆ, ತಿಳಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ಬುದ್ಧಿ ಯೋಗ ಅಂತ ಅವರು ಕರೆದಿರೋದು ಬುದ್ಧಿಯನ್ನ ನೀವು ಹೇಳಿದಾಗೆ ಸಮತ್ವದಲ್ಲಿ ಇಟ್ಕೊಂಡಿರ್ಬೇಕು ಅಂತಂದ್ಬಿಟ್ಟು. ಆ ಸಮತ್ವ ಭಾವದ ಹಿಂದಿನದ್ರಲ್ಲಿ ಏನೋ ಹೇಳಿದ್ದು ಅವರು ಹಿಂದೆ 2 ಶ್ಲೋಕಗಳಲ್ಲಿ ಹೇಳಿದ್ರು ಸಮತ್ವವೇ ಯೋಗ ಅಂತ ಆ, ಹೇಳಿದ್ರು ಅಲ್ವಾ. ಸಮಾಧಾನವಾಗಿ ಇದ್ರೆ ಸಮತ್ವದಲ್ಲಿದ್ರೆ ಸಾಕು, ಅದೇನೆ ಯೋಗ ಅಂತಂದ್ಬಿಟ್ಟು. ಹೌದು. ಹಾ ಅದನ್ನೇ ಮುಂದುವರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೀನು ಭಗವಂತನಿಗೆ ನೀನು ಶರಣಾಗು. ಶರಣಾಗಿದ್ದಾಗ ನಿನಗೆ ಆ ಒಂದು ಮನಸ್ಸು ಸಮತ್ವದಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಅವಾಗ ಫಲಾಪೇಕ್ಷೆ ಅನ್ನೋದು ಇರಲ್ಲ, ನಿರೀಕ್ಷಣೆ ಅನ್ನೋದು ಇರಲ್ಲ. ನೀನು ಯಾವಾಗಲೂ ಸಹ ವರ್ತಮಾನದಲ್ಲೇ ಇದ್ದುಕೊಂಡು ಕೆಲಸವನ್ನು ಮಾಡ್ತೀಯ. ಆ ಕೆಲಸವನ್ನು ತುಂಬಾ ಉತ್ಕೃಷ್ಟ ಮಟ್ಟದಲ್ಲಿರುತ್ತೆ. ಅದಕ್ಕೋಸ್ಕರ ನೀನು ಬುದ್ಧಿಯೋಗಕ್ಕೆ ಶರಣಾಗು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ. ಮುಂದಿನ ಶ್ಲೋಕ: ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಫಲಾಪೇಕ್ಷೆ ಇಲ್ಲದೆ ಕಾರ್ಯವನ್ನು ವಿವೇಕದಿಂದ ಅಭ್ಯಾಸ ಮಾಡುವನು ಈ ಜನ್ಮದಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಕೌಶಲ್ಯದಿಂದ ಅಂದರೆ ಸರಿಯಾದ ಪ್ರಜ್ಞೆಯಲ್ಲಿ ಮಾಡುವ ಕೆಲಸದ ಕಲೆಯಲ್ಲಿ ದೊರಕುವ ಯೋಗಕ್ಕೆ ಶ್ರಮಿಸು ಅಂತ ಆ, ಹೇಳ್ಕೊಡ್ತಾ ಇದ್ದಾರೆ. ನೀನು ಹೇಗೆ ಕರ್ಮವನ್ನ ಮಾಡಬೇಕು, ಅದರಿಂದ ನೀನು ಈ ದ್ವಂದ್ವದಿಂದ ಹೇಗೆ ಹೊರಗಡೆ ಬರ್ಬೋದು ಅಂತಂದ್ಬಿಟ್ಟು. ಯಾಕೆಂದ್ರೆ ಅರ್ಜುನ ಈಗ ದ್ವಂದ್ವದಲ್ಲಿದ್ದಾನೆ. ನಾನು ಏನು ಮಾಡಲಿ, ಎತ್ತ ಮಾಡಲಿ, ನನಗೆ ಯಾವುದೊಂದು ನಿರ್ಧರಿಸಕ್ಕಾಗಲ್ಲ ಅಂತ. ಅದಕ್ಕೆ ನೀನು ಬುದ್ಧಿಗೆ ನೀನು ಹೇಳ್ದಂಗೆ ಕೇಳು. ಯಾಕೆಂದ್ರೆ ಅದು ನಿರ್ಣಯಾತ್ಮಕ. ಆದ್ರಿಂದ ನಿನ್ನ ಬುದ್ಧಿಯನ್ನು ಕೇಳು. ಬುದ್ಧಿ ಹೇಗೆ ಹೇಳುತ್ತೋ ಆ ರೀತಿಯಲ್ಲಿ ಕೇಳಬೇಕು ಅಂತ ಇನ್ನು ಸ್ವಲ್ಪ ವಿವರಣೆಯನ್ನ ಕೇಳೋಣವಾ. ಆ, ಆ, ಲಕ್ಷ್ಮೀಜಿ ಈಗ ಬಂದಿದ್ದೀರಾ? ಇಲ್ಲ, ಸಾವಿತ್ರಿವರೇ ಒಂದು ಸ್ವಲ್ಪ ಹೇಳಿ. ಪ್ರಶ್ನೆ ಬುದ್ಧಿಯಿಂದ ಕೇಳೋ ಪ್ರಶ್ನೆ ಪ್ರಶ್ನೆ ನೋಡ್ಕೊಂಡ್ ಬಿಡೋಣ ಅಲ್ವಾ. ಹ, ಇಲ್ಲಿ ಇದೆ ಇದು ಈ ಶ್ಲೋಕ ನೋಡ್ಕೊಂಡೇ ಹೇಳ್ಬಿಡ್ಬೋದು. ಹಾ, ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಹ್ಮ್. ಮಾಡಿದಾಗ ಅದು ಪಾಪ ಬುದ್ಧಿ ಪುಣ್ಯ ಅಳೆಯಲು ಬುದ್ಧಿ ಮಾನದಂಡ ಇದೆಯಾ? ಸಮತ್ವದಲ್ಲಿರತ್ತೆ. ನೀವು ಇವಾಗ ಹೇಳದ ಹಾಗೆ ಇಲ್ಲ ಅಂತಂದ್ರೆ ಆಮ್, ಬುದ್ಧಿ ನಿರ್ಣಯ ತಗೊಳತ್ತೆ, ಮನಸ್ಸು ಸಂಶಯಾತ್ಮಕ ಅಂತ. ಆ ಸಂಶಯದಲ್ಲಿ ಅವನು ಸಿಕ್ಕಾಕೋತಾನೆ. ಹಾಗಾಗಿ ಆ ಪಾಪ ಪುಣ್ಯಗಳನ್ನು ಅಪೇಕ್ಷೆ ಪಡದೆ ಪಾಪ ಪುಣ್ಯಗಳಿಗೆ ಯೋ ಆ, ಯೋಗ ಯೋಗದಲ್ಲಿ ಕರ್ಮವನ್ನು ಕೌಶಲತೆಯಿಂದ ಮಾಡಿದಾಗ, ಕುಶಲತೆಯಿಂದ ಹ್ಮ್. ಅಂತಂದ್ರೆ ಒಂದು ದರ್ಬೆ ಹುಲ್ಲನ್ನು ಕಟ್ ಮಾಡ್ಬೇಕಾದ್ರೆ ಕೌಶಲ ಇರ್ಬೇಕಲ್ಲಿ. ಯಾಕೆ ಅಂತಂದ್ರೆ ಬೇಗ ಅದನ್ನ ಕಟ್ ಮಾಡಕ್ ಹೋದ್ರೂ ಕೈ ಕುಯ್ಕೊಂಡ್ಬಿಡ್ತಾನೆ. ಮತ್ತೆ ಅದರ ಸುತ್ತಲೂ ಅದೇ ತರದ್ದೇ ಒಂದು ಹುಲ್ಲುನು ಬೆಳೆದಿರತ್ತೆ. ಅದನ್ನ ತುಂಬಾ ಕೌಶಲದಿಂದ ತುಂಬಾ ಜಾಣ್ಮೆಯಿಂದ ಅದನ್ನ ಬಿಡಿಸ್ಬೇಕಾಗತ್ತೆ ಆ ಒಂದು ದರ್ಬೆ ಹುಲ್ಲನ್ನು. ಹಾಗೆ ನೀನು ಆ ಕರ್ಮವನ್ನು ನೀನು ಆ ತರ ಕೌಶಲದಿಂದ ಮಾಡು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಕುಶಲತೆ ಅನ್ನೋದು ಹೇಗೆ ಅಂತಂದ್ರೆ, ಈ ಅರ್ಜುನನೇ ಆ ಕುಶಲತೆಗೆ ಒಂದು ಹ ಎಕ್ಸಾಂಪಲ್. ಹೇಗೆ ಸ್ವಯಂವರದಲ್ಲಿ ದ್ರೌಪದಿ
ಆ ಸ್ವಯಂವರದಲ್ಲಿ ಬಾಣ ಇದು ಎಷ್ಟ್ ಕೆಳಗೆ ನೋಡ್ಕೊಂಡು ಮೇಲ್ ಬಾಣ ಬಿಡ್ತಾನೆ ಎಷ್ಟು ನೀರಿನಲ್ಲಿ. ಏಕಾಗ್ರ ಚಿತ್ತದಿಂದ ಏಕಾಗ್ರ ಆ ಚಿತ್ತದಿಂದ ಬಾಣವನ್ನ ಆ ಮೀನು ಅಲ್ಲಿ ಮೇಲಿರತ್ತೆ, ಕೆಳಗಡೆ ಅದರ ನೆರಳನ್ನು ಹ್ಮ್ ನೋಡ್ಕೊಂಡು ಅದು ಗುರಿನ ಆ ಕಣ್ಣಿಗೆ ಬೀಳೋ ಹಾಗೆ ಅದು ಮೇಲ್ ತಿರುಗ್ತಾ ಇರತ್ತೆ. ಹ್ಮ್ ಅಷ್ಟೊಂದು ಕೌಶಲತೆಯಿಂದ ಬಿಡ್ತಾನೆ ಅರ್ಜುನ ಅಂತ ಅಲ್ಲಿ ತೋರಿಸ್ಕೊಡ್ತಾನೆ ಅಂತ. ಹ್ಮ್ ಅಲ್ಲಿ ಆ ಹೌದು. ಮತ್ಸ್ಯ ಯಂತ್ರನ ಭೇದಿಸ್ಬೇಕಾದ್ರೆ ಅಲ್ಲಿ ಕೌಶಲತೆ ಮತ್ತೆ ಏಕಾಗ್ರತೆ ಎರಡನ್ನೂ ಸಹ ಪ್ರದರ್ಶನವನ್ನು ಮಾಡ್ತಾನೆ. ಇದು ಅದು ಕರಗತವಾಗಿಬಿಟ್ಟಿರುತ್ತೆ. ಅದು ಹಾಗೆ ಮಾಡು ನೀನು ಅಂತ ಅರ್ಜುನ, ಯಾತಕ್ಕೆ ಇವಾಗ ಈ ರೀತಿ ನೀನು ತೊಳಲಾಡ್ತಾ ಇದೀಯಾ ಅಂದರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ನೋಡು, ನೀನು ಆ ಕುಶಲತೆಯಿಂದ ನೀನು ಕೆಲಸ ಮಾಡಬೇಕೇ ವಿನಃ ಯುದ್ಧ ಮಾಡಬೇಕಾದ್ರೆ ಹಾಗೆ ಮಾಡು. ನೀನು ಈ ಥರ ದ್ವಂದ್ವಕ್ಕೆ ಸಿಕ್ಕಾಕೊಂಡು ನಿನ್ನ ಮನಸ್ಸನ್ನು ಕೆಡಿಸ್ಕೊಂಡಿದ್ರೆ ನೀನು ಮಾಡೋ ಕೆಲಸ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಆ, ಯಾವ ಈಶ್ವರನಲ್ಲಿ ಆ ಸಮತ್ವ ಬುದ್ಧಿಯನ್ನು ತೋರಿಸುವುದೇ ಕೌಶಲವು ಅಂತ ಕೂಡ ಹೇಳ್ತಾರೆ. ಆ? ಈಶ್ವರನಲ್ಲಿ ಆ ಹ್ಮ್ ಮನಸ್ಸನ್ನು ಅರ್ಪಿಸುವುದರಿಂದ ಸಿದ್ಧಿ ಮತ್ತು ಹ್ಮ್ ಅಸಿದ್ಧಿಗಳಲ್ಲಿ ಉಂಟಾಗ್ತಾ ಇರ್ತಕ್ಕಂತ ಒಂದು ಅಸಮತ್ವ ಬುದ್ಧಿಯೇ ಕೌಶಲವು ಹ್ಮ್ ಅಂತ ಹೇಳ್ತಾರೆ ಕೌಶಲಕ್ಕೆ. ಈಶ್ವರನಲ್ಲಿ ಅರ್ಪಿಸೋದು ಅಂತಂದ್ರೆ ನಾವು ಫಲಾಪೇಕ್ಷೆಯನ್ನ ನಿರೀಕ್ಷಣೆ ಮಾಡದೆ, ಎಲ್ಲಪ್ಪ ಹೌದು. ನಾನು ಮಾಡೋದೆಲ್ಲನೂ ನಿನ್ನದೇ ಅಂತಂದ್ಬಿಟ್ಟು ಅರ್ಪಣೆ ಮಾಡಿದಾಗ ಏನು ಹೌದು. ಬರುತ್ತೋ ಅದನ್ನ ಪ್ರಸಾದವಾಗಿ ತೆಗೆದುಕೊಳ್ಬೇಕು. ಆವಾಗ ಯಾವಾಗಲೂ ನಾವು ಪ್ರಸಾದ ಅಂದ್ರೆ ಅದು ಚೆನ್ನಾಗೇ ಇರುತ್ತೆ ಅಲ್ವಾ. ಪ್ರಸಾದ ಅನ್ನೋದು ನಾವು ಹೌದು. ತೆಗೆದುಕೊಳ್ಳೋದು. ಅದೇ ನಾವು ನಿರೀಕ್ಷೆ ಇಟ್ಕೊಂಡು ನಾವು ಮಾಡಿದ್ರೆ ಅವಾಗ ಮಾಡೋ ಕೆಲಸವೂ ಸಹ ಸರಿಯಾಗಿ ಆಗಲ್ಲ. ಮತ್ತೆ ಆ ಫಲ ಏನು ಬರುತ್ತೋ ಅದಕ್ಕೂ ಸಹ ಅಸಮಾಧಾನವೇ ಇರುತ್ತೆ. ಅದರಿಂದ ಹೊರಗೆ ಬರಬೇಕಾದ್ರೆ ನಾನು ಯಾವಾಗಲೂ ಸಮಚಿತ್ತವನ್ನು ಇಟ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ಸಮಾಧಾನವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು. ಸಮಾಧಾನವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು ಅಂತಂದರೆ ನನ್ನ ಬುದ್ಧಿಯ ಆಳ್ವಿಕೆಯಲ್ಲಿ ನನ್ನ ಇಂದ್ರಿಯಗಳು ಮತ್ತು ಮನಸ್ಸು ಇರಬೇಕು. ನಾನು ಮನಸ್ಸು ಹೇಳ್ದಂಗೆಲ್ಲನೂ ಬುದ್ಧಿ ಕೇಳುವ ಹಾಗೆ ಇಟ್ಕೊಳ್ಬಾರ್ದು. ಹಾಗೆ ಮನಸ್ಸನ್ನ ಯಾವಾಗ್ಲೂ ನಾವು ಆ, ಅದನ್ನ ಮೇಲಕ್ಕೆ ಎತ್ತಿಡ್ಬೇಕು. ಯಾವಾಗಲೂ ಏನಾಗುತ್ತೆ ಅಂದ್ರೆ ಆ ಬುದ್ಧಿಯನ್ನೇ ನಮ್ಮನ್ನ ಕೆಳಕ್ಕೆ ತೆಗೆದುಕೊಂಡು ಹೋಗೋದು ಅದನ್ನೇ ಮೇಲಕ್ಕೆ ಎತ್ತುವುದು ಸಹ ಬುದ್ಧಿನೇ. ಆದ್ರಿಂದ ಆ ಬುದ್ಧಿಯನ್ನ ನೀನು ಸರಿಯಾಗಿ ಇಟ್ಟುಕೋ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ, ಅದಕ್ಕೆ ಪ್ರಯೋಜನವೂ ಸಹ ಇರಬೇಕಲ್ವಾ. ಈ ರೀತಿಯಾಗಿ ಮಾಡಿದ್ರೆ ನಾನು ಈಶ್ವರಾರ್ಪಿತ ಭಾವದಿಂದ ಕೆಲಸವನ್ನ ಮಾಡಿದ್ರೆ ಅದು ಏನು ಬರುತ್ತೋ ಅದನ್ನ ಪ್ರಸಾದದ ರೀತಿಯಲ್ಲಿ ತೆಗೆದುಕೊಂಡು ನಾನು ಜೀವನವನ್ನು ಮಾಡಿದಾಗ ಏನಾಗತ್ತೆ, ಇಲ್ಲಿರುವ ಕಶ್ಮಲ ಏನೇನು ಇರುತ್ತೆ ಮನಸ್ಸಿನಲ್ಲಿ ಅದೆಲ್ಲ ಶುದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಆ ಆ ಫಲ ಯಾವಾಗ್ಲೂ ನಾವು ತ್ಯಾಗ ಮಾಡಿಬಿಟ್ಟಿರ್ತೀವಲ್ಲ, ಅದಕ್ಕೆ ವಾಸನೆಗಳು ಮತ್ತೆ ಹೊಸದಾಗಿ ಉಟ್ಕೊಳ್ಳಲ್ಲ. ಹಳೆಯ ವಾಸನೆಗಳು ಸಹ ಅವು ಸಹ ಕ್ಷಯವಾಗ್ತಾ ಬರುತ್ತವೆ. ಈ ರೀತಿಯಲ್ಲಿ ಚಿತ್ತಶುದ್ಧಿಗೆ ಇದು ಒಂದು ಸಾಧನವಾಗತ್ತೆ. ಈ ರೀತಿಯಲ್ಲಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡಾಗ ಏನಾಗತ್ತೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದಕ್ಕೆ ಇದು ಸಾಧನವಾಗಿ ಆ, ಆ, ಈ ಕರ್ಮಯೋಗ ಒಂದು ಸಾಧನ. ಅದಕ್ಕೋಸ್ಕರ ನೀನು ಬುದ್ಧಿಯನ್ನು ಸರಿಯಾಗಿ ಇಟ್ಕೋ, ಬುದ್ಧಿ ಯೋಗವನ್ನು ಮಾಡು ಅಂತಂದರೆ ನೀನು ಕುಶಲತೆಯಿಂದ ನೀನು ಕರ್ಮವನ್ನ ಮಾಡು. ಈಶ್ವರ ಅರ್ಪಿತ ಭಾವದಿಂದ ನೀನು ಕರ್ಮವನ್ನ ಮಾಡು. ಆಗ ನಿನಗೆ ಮತ್ತೆ ಆ ಕರ್ಮ ಬೀಜಗಳು ಏನಿದೆ, ವಾಸನಾ ಬೀಜಗಳು ಏನಿದೆ ಮತ್ತೆ ಮತ್ತೆ ಹುಟ್ಕೊಳ್ಳಲ್ಲ. ಅದಕ್ಕೆ ಒಂದಕ್ಕೊಂದಕ್ಕೂ ಸೇರ್ಕೊಂಡು ಅದು ಸಂಗ್ರಹವಾಗಲ್ಲ. ನೀನು ಈ ರೀತಿಯಲ್ಲಿ ಇದ್ದಾಗ ಈ ವಿಷಯ ವಸ್ತುಗಳಿಂದ ಸಹ ನೀನು ಆಕರ್ಷಿತನೂ ಆಗಲ್ಲ. ಹಾಗೂ ಸಹ ರಾಗ ದ್ವೇಷಗಳಿಂದನೂ ಹೊರತಾಗ್ತೀಯ.
ಮತ್ತೆ ಈ ಫಲಾಪೇಕ್ಷೆಯು ಇಲ್ಲದೆ ಇದ್ದಾಗ ನಿಂಗೆ ದುಃಖ ಸುಖ ಅತೀತನಾಗ್ತೀಯ. ನೀನು ಯಾವಾಗಲೂ ಒಂದೇ ಸಮವಾಗಿ ಇರ್ತೀಯ. ನಿನಗೆ ಮುಂದೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಿನಗೆ ಸುಲಭವಾಗುತ್ತೆ. ಈ ಮಾರ್ಗವನ್ನ ಅನುಸರಿಸು ಅಂತ ಹೇಳ್ಕೊಡ್ತಾ ಇದ್ದಾರೆ. 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ಅನಾಮಯಂ. ಪ್ರಜ್ಞಾವಂತರು ಬುದ್ಧಿಯ ಸಮಚಿತ್ತವನ್ನು ಹೊಂದಿರುತ್ತಾರೆ. ಜೀವನ ಮತ್ತು ಮರಣದ ಚಕ್ರಕ್ಕೆ ಬಂಧಿಸುವ ಕ್ರಿಯೆಗಳ ಫಲಗಳ ಮೇಲಿನ ಮೋಹವನ್ನು ತ್ಯಜಿಸಿರುತ್ತಾರೆ. ಅಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದ್ರಿಂದ ಅವರು ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಸಾಧಿಸುತ್ತಾರೆ. ಇದೇ ಒಂದು ಬುದ್ಧಿನ ನೀನು ಮೇಲ್ಮಟ್ಟದಲ್ಲಿ ಇಟ್ಟುಕೊಂಡು ಆ, ಹೇಗೆ ಕರ್ಮವನ್ನ ಮಾಡೋದು ಅನ್ನೋದನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಅದರ ಪ್ರಯೋಜನವನ್ನು ಸಹ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದ್ರ ಪ್ರಶ್ನೆ ನೋಡ್ಕೊಂಬರೋಣ. ಲಕ್ಷ್ಮೀಜಿ, ಅವ್ರಿಗೇನ್ ಇಂಟರ್ನೆಟ್ ಇಲ್ವೋ ಹಾ. ಅಥವಾ ಏನ್ ಇಲ್ಲ ಬಂದಿದ್ದೀರಾ ಇಲ್ಲ ಮತ್ತೆ? ಅಮ್ಮ, ಹ್ಞೂನ್ರಿ, ಇಲ್ಲ ಸ್ಕೂಲಿಂದ ಫೋನ್ ಇತ್ರಿ. ಸ್ಕೂಲಿಗೆ ಯಾರು ಅಬ್ಸೆಂಟ್ ಇರ್ತಾರ ಅವ್ರಿಗೆ ವಾಟ್ಸಪ್ ನೊಳಗ್ ಹೋಮ್ವರ್ಕ್ ಕಳ್ಸೋದಮ್ಮ. ಅದಕ್ ಕರ್ದ ಆ ಕೆಲ್ಸ ನಡ್ಸಿದ್ದೇರಿ. ಸರಿ. ಹಾ ಅಮ್ಮ. ಆ, ಇವಾಗ 51ನೇ ಶ್ಲೋಕಕ್ಕೆ ಬಂದಿದ್ವಿ. ಹಾ ಅಮ್ಮ. ಫಲವನ್ನು ತ್ಯಜಿಸುವುದರಿಂದ ಹೇಗೆ ಜನ್ಮರೂಪಿ ಬಂಧನದಿಂದ ಬಿಡುಗಡೆ ಹೊಂದಲು ಸಾಧ್ಯ? ಅನಾಮಯಂ ಅಂದ್ರೆ ನಿರ್ದೋಷ, ಅಮೃತಮಯ, ಪರಮಪದ ಅನ್ನೋ ಪದಗಳೆಲ್ಲನೂ ಅದರಲ್ಲಿ ಬಂದಿದೆ. ಆ, ಅದಕ್ಕೆ ಅರ್ಥವನ್ನ ನೀವು ಹೇಗೆ ವಿವರಣೆಯನ್ನ ಕೊಡ್ತೀರಾ ನೋಡಿ. ಹಾ ಅಮ್ಮ. ಶ್ಲೋಕವನ್ನ ಹೇಳ್ತೀರಾ? ಶ್ಲೋಕ ಒಂದ್ಸತಿ ನೋಡ್ತೀರಾ? ಹಾ ಅಮ್ಮ. ಹಾ ಅಮ್ಮ. ಅಂದ್ರ ಈಗ ಇದ್ರದ ಅರ್ಥ, ಈಗ ಪ್ರಜ್ಞಾವಂತರು ಬುದ್ಧಿಯ ಸಮಚಿತ್ತ ಹೊಂದಿರ್ತಾರ ಅಂತ ಹೇಳಿದ್ರಿ. ಈಗ ನಾವ್ ಎಷ್ಟೋ ಗುರುಗಳ್ನ ನೋಡ್ತಾ ಇದೇವ್ರಿ, ಅಥವಾ ಸದ್ಗುರುಗಳ್ನು ನೋಡ್ತಾ ಇದೇವ್ರಿ. ಅವ್ರಿಗೆ ಯಾವ್ದು ಆ ಎಲ್ಲ ಎಲ್ಲ ಟೈಮಲ್ಲೂ ಒಂದ ಸಮನಾಗಿರ್ತಾರ್ರಿ. ಅವ್ರು ದುಃಖ ಬರ್ಲಿ ಅಥವಾ ಸುಖ ಬರ್ಲಿ ಅಥವಾ ಹಬ್ಬ ಬರ್ಲಿ ಅಥವಾ ಹಬ್ಬ ಇರ್ದೇ ಇರ್ಲಿ, ಎಲ್ಲ ಟೈಮಲ್ಲೂ ಅವರು ಖುಷಿ ಖುಷಿಯಿಂದ ಆ ತಮ್ಮ ಆನಂದದೊಳಗ ತಾವಿರ್ತಾರ್ರಿ ಹೆಚ್ಚಿಂದ ಹೆಚ್ಚು. ಆಮೇಲೆ ಅವ್ರು ಯಾವಾಗ್ಲೂನು ನಾನು ಇವಾಗ ಏನಾರ ಒಂದ್ ಪ್ರಾಬ್ಲಮ್ ಬಂತು ಅಂತಂದ್ ಹೇಳತ್ಲೆ ನನ್ನ, ಅಥವಾ ಅವ್ರಿಗೆ ಏನೋ ಈಗ ರಮಣ ಮಹರ್ಷಿಗಳ್ರಿ, ಅವ್ರಿಗೆ ಕ್ಯಾನ್ಸರ್ ಇದ್ರೂನು ಅವರು ನಾನ್ ಸಾಯ್ತಾನಿ ಅಂತಂದ್ ಹೇಳಿ ಭಯ ಪಡ್ಲಿಲ್ರಿ ಆಗಿನ ಟೈಮ್ನೊಳಗ. ಮತ್ತ ಅವ್ರ ತಮ್ದ ದೇಹನ ತ್ಯಜಿಸಕ್ ರೆಡಿ ಇದ್ರು ಅಂತಂದ್ ಹೇಳಿ ನಾವೆಲ್ಲಾ ಬುಕ್ನೊಳಗ್ ಓದೇವಿ ಅಮ್ಮ. ಆತರ ಅವ್ರು ಸಮಚಿತ್ತ ಇರ್ತಾರ, ಜನನ ಮರಣದ್ರೊಳಗ ಸಿಕ್ಕೊಳ್ಳಲ್ಲ ಅಂತಂದ್ ಹೇಳಿ ಹೇಳ್ತಾ ಇದಾರ ಇಲ್ಲೇ ಶ್ರೀಕೃಷ್ಣ ಪರಮಾತ್ಮ ನಮಗಂತಂದ್ ಹೇಳಿ ಅನಸ್ತು ಅಮ್ಮ. ಆಮೇಲೆ ಅವ್ರಿಗೆ ಯಾವಾಗ್ಲೂ ದುಃಖ ಅನ್ನೋದ್ ಬರಂಗಿಲ್ರಿ. ಫಾರ್ ಎಕ್ಸಾಂಪಲ್ ನಾವಾದೇವಲ್ಲಮ್ಮ, ಇವಾಗ ನಾವ್ ಎಷ್ಟೋ ಜನ ಇಷ್ಟೊಂದ್ ಕ್ಲಾಸ್ನೊಳಗ್ ಕೇಳ್ತಾ ಇದೇವಿ. ಇಷ್ಟೆಲ್ಲಾ ಕೇಳೋದ್ರಿಂದ ನಮ್ಗ್ ದುಃಖ ಬಂದ್ರುನು ನಮ್ಗ್ ದುಃಖ ಬಂದತಿ ಅಂತಂದ್ ಅನ್ಸಂಗೆ ಇಲ್ರಿ. ಯಾಕಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕ್ ಅನ್ನೋದ್ ಗೊತ್ತಿರ್ತೈತ್ರಿ. ದುಃಖನ್ ಹೆಂಗ ನಾನ್ ಮುಂದ ಅದ್ರದ್ದು ಸೊಲ್ಯೂಷನ್ ಏನು, ಅದ್ರದ್ದು ಮುಂದ ನಾನ್ ಏನ್ ಅದಕ್ಕ ಮಾಡ್ಬೇಕಂತ ಹೇಳಿ ಗೊತ್ತಿದ್ದಾಗ, ಅದ ನಮ್ ಕೈಯಲ್ಲಿದ್ದಾಗ ನಮ್ಗ್ ದುಃಖ ದುಃಖ ಆಗಿರಲ್ಲ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಗ್ ಹೇಳ್ಕೊಡ್ತಾ ಇದಾರ. ಅಂದ್ರ ಒಂದ್ ಪ್ರಜ್ಞೆ ಇರ್ಬೇಕು, ನಾವ್ ಹೆಂಗ ಮ್ಯಾನೇಜ್ ಮಾಡ್ಬೇಕು, ಅಥವಾ ದುಃಖ 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 ಅನ್ಕೊಂಡ್ ಕುತ್ಕೊಂಡ್ರ ದುಃಖನ ಆಗ್ತೈತಿ. ಅದನ್ ಹೆಂಗ ನೀನ್ ತಗೊಂತೀಯ ಆ ತರ ಇರ್ತೈತಿ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಗ್ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ಹಂಗ ಅನಿಸ್ತವಮ್ಮ ನನಗ. ಹ್ಮ್. ಬಹಳ ಧನ್ಯವಾದ ರೀ. ಚೆನ್ನಾಗಿ. ಧನ್ಯವಾದಗಳು ಲಕ್ಷ್ಮೀಜಿ. ಆ, ಇಲ್ಲಿ ಹೇಳ್ತಾರೆ ಅದೇ ಬುದ್ಧಿಯ ಸಮಚಿತ್ತವನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ನೀವು ಹೇಳಿದ ಹಾಗೆ
ಆ, ತಿಳಿದಂಥವರು ಪ್ರಜ್ಞಾವಂತರು ಯಾರು ಆತ್ಮಜ್ಞಾನವನ್ನ ಪಡೆದಿರ್ತಾರೋ ಅಂಥವರು. ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಮರಣ ಮತ್ತು ಜೀವನ ಮತ್ತು ಮರಣದ ಚಕ್ರದಿಂದ ಹೊರ ಹೊರಬರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಈ ಮೋಹಕಲಿಲಂ ಅನ್ನೋದು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಇದು ಯಾವ ರೀತಿ ಮಾಡುತ್ತೆ ಅಂತ ಅಂದ್ರೆ, ಈ ಅಹಂಕಾರ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಈ ಬುದ್ಧಿಯನ್ನ ಮತ್ತೆ ಈ ಚಿತ್ತವನ್ನ ಎಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ. ಹಿಡ್ಕೊಂಡ್ಬಿಟ್ಟು ಅದು ಈ ದೇಹವನ್ನ ನಾನು, ಮನಸ್ಸು ನಾನು ಅಂತಂದ್ಬಿಟ್ಟು ಅವುಗಳನ್ನೇ ತೋರಿಸುತ್ತೆ. ಅದಕ್ಕೆ ಆತ್ಮನ ಒಂದು ಇರುವಿಕೆ ಅನ್ನೋದು ಗೊತ್ತಾಗಲ್ಲ. ಅದು ಆದ್ರಿಂದ ಈ ಬುದ್ಧಿ ಮತ್ತು ಒಂದು ಅಹಂಕಾರ, ಚಿತ್ತ, ಇವು ಮೂರು ಸೇರಿಕೊಂಡು ಮಾಡುವ ಒಂದು ಆ, ಏನು ಆ ಕಾರ್ಯದಿಂದ ಅವಕ್ಕೆ ಆತ್ಮವನ್ನ ಗುರುತಿಡೋದಕ್ಕೆ ಆಗದೇ ಇರೋ ಕಾರಣದಿಂದ ಈ ದೇಹನೇ ನಾನು, ಈ ಮನಸ್ಸೇ ನಾನು ಅಂತ ಅವು ತೋರಿಸುತ್ತವೆ. ಅದು ನಮ್ಮ ಕರ್ಮ ಬಂಧನಕ್ಕೆ ಕಾರಣವಾಗತ್ತೆ. ಅವಾಗ ತೋರಿಸ್ದಾಗ ಏನು, ನನ್ನ ದೇಹ ನಾನು ಅಂತ ತೋರಿಸ್ದಾಗ ನಾನು ಇಷ್ಟಕ್ಕೆ ಸೀಮಿತ ಅಂತಂದ್ಬಿಟ್ಟು ಅಂದ್ಕೊಳ್ತೀನಿ. ಇಷ್ಟಕ್ಕೆ ಸೀಮಿತ. ಅವಾಗ ಆದ್ರೆ ನನ್ನ ಸಹಜ ಸ್ವಭಾವ ಏನು, ನನ್ನ ಪೂರ್ಣತ್ವವನ್ನ ಹೊಂದಿರುವಂತಹ ಆ, ಆತ್ಮ ನಾನು. ಆದರೆ ನನಗೆ ಈಗ ಅಜ್ಞಾನದಿಂದ ನಾನು ಒಂದು ಸಣ್ಣ ಜೀವಿ ಅಂತಂದ್ಬಿಟ್ಟು ನಾನು ಅನ್ಕೊಂಡಿರೋದ್ರಿಂದ ನನಗೆ ಸಮಾಧಾನ ಇಲ್ಲ. ಅದು ಹೊಂದಬೇಕು, ಇದನ್ನ ತಗೊಂಡ್ರೆ ನನಗೆ ಪೂರ್ಣತೆ ಬರುತ್ತೇನೋ, ಅದು ತಗೊಂಡ್ರೆ ಪೂರ್ಣತೆ ಬರುತ್ತೇನೋ ಅಂತ ಯಾವುದು ಹೊರಗಡೆ ವಸ್ತುವನ್ನು ತಗೊಂಡ್ರು ನನಗೆ ಪೂರ್ಣತೆ ಬರಲ್ಲ, ಮತ್ತೆ ಸಮಾಧಾನವೂ ಆಗಲ್ಲ. ಏಕೆಂದ್ರೆ ಅಜ್ಞಾನ ಅನ್ನೋದು ಇದೆ. ಅದು ಯಾತಕ್ಕೆ? ಈ ಅಹಂಕಾರ ಎದ್ದುಕೊಂಡಿರೋದ್ರಿಂದ. ಅಹಂಕಾರ ಅನ್ನೋದು ಯಾವಾಗ ಹೋಗುತ್ತೋ, ಯಾವಾಗ ಹೋಗುತ್ತೆ? ಬುದ್ಧಿ ಮೇಲಕ್ಕೆ ಬರಬೇಕು. ಆಗ ಈ ಅಹಂಕಾರ ಅನ್ನೋದು ಆ, ಪಾಠ ಕಲಿಯುತ್ತೆ. ಬುದ್ಧಿನೂ ಪಾಠ ಕಲಿಯುತ್ತೆ, ಅಹಂಕಾರನು ಪಾಠ ಕಲಿಯುತ್ತೆ. ನಾನು ನಿಜವಾದ ಯಜಮಾನ ಅಲ್ಲ, ನಿಜವಾದ ಯಜಮಾನ ಆತ್ಮ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಆ ಆ ರೀತಿಯಲ್ಲಿ ನಮ್ಮ ಅಂತಃಕರಣ ಕೆಲಸ ಮಾಡೋದು. ಆತ್ಮಜ್ಞಾನದ ಕಡೆಗೆ ಹೋಗ್ಬೇಕಾದ್ರೆ, ಚಲಿಸಬೇಕಾದ್ರೆ ಈ ರೀತಿಯ ವ್ಯವಸ್ಥೆ ಇರುವಂತಹದ್ದು. ಅದಕ್ಕೆ ಗೊತ್ತಾಗಬೇಕು, ಅದು ಪಾಠ ಕಲಿಬೇಕು. ಇದು ಆತ್ಮನ ಸ್ವರೂಪ ನಾನು, ನಾನೇನೆ ಯಜಮಾನ ಅಲ್ಲ ಅನ್ನೋದು ಗೊತ್ತಾಗಬೇಕು ಅಹಂಕಾರಕ್ಕೆ. ಗೊತ್ತಾದ ತಕ್ಷಣ, ಆತ್ಮ ಇದೆ ಅನ್ನೋದು ಗೊತ್ತಾದ ತಕ್ಷಣ ಅದು ಇಲ್ಲವಾಗಿ ಹೋಗ್ಬಿಡುತ್ತೆ. ಯಾವಾಗ ಅದು ಗೊತ್ತಾಗುತ್ತೆ ಆವಾಗ ಈ ಸುಖ ದುಃಖ ಅವುಗಳಿಂದ ಆಚೆ ಬರ್ತೀವಿ. ಆವಾಗ ಬಂಧ ಮುಕ್ತರಾಗ್ತೀವಿ. ಬಂಧ ವಿನಿರ್ಮುಕ್ತ ಅಂದ್ರೆ ಸಂಸಾರವನ್ನ ಅದೇನೆ ಆ, ಸೃಷ್ಟಿಸಿರುವುದು. ಸಂಸಾರ ಅಂತಂದ್ರೆ ಏನು? ಈ ಗಂಡ ಹೆಂಡತಿ ಮಕ್ಕಳು ಈ ಸಂಸಾರ ಅಲ್ಲ. ನಾವು ಏನು ಕರ್ಮ ಮಾಡ್ತೀವೋ, ಕರ್ಮ ಫಲದಿಂದ ವಾಸನಾ ಬೀಜಗಳು, ಆ ವಾಸನಾ ಬೀಜಗಳು ಏನ ಮಾಡುತ್ತವೆ, ಅವಕ್ಕೆ ಸರಿಯಾದ ಸಮಯ ಬಂತು ಅಂದ್ರೆ ಮತ್ತೆ ಮೊಳಕೆ ಹೊಡೆಯುತ್ತವೆ. ಮೊಳಕೆ ಹೊಡೆದ ತಕ್ಷಣ ಮತ್ತೆ ರಾಗ ದ್ವೇಷಗಳಿಂದ ನಾವು ಮತ್ತೆ ಕರ್ಮಗಳನ್ನ ಮಾಡ್ತೀವಿ. ಈ ಹೊರಗಡೆ ವಿಷಯ ವಸ್ತುಗಳ ಮೇಲೆ ನಮಗೆ ರಾಗ ಅಥವಾ ದ್ವೇಷ ಉಂಟಾಗತ್ತೆ. ಆದ್ದರಿಂದ ಅವುಗಳನ್ನು ಪಡೆಯೋದಕ್ಕೆ ಅಥವಾ ಅವುಗಳನ್ನು ದೂರ ಇಡೋದಕ್ಕೆ, ಎರಡರಲ್ಲಿ ಒಂದು ಕರ್ಮವನ್ನ ಮಾಡ್ತೀವಿ. ಕರ್ಮ ಮಾಡಿದಾಗ ಮತ್ತೆ ಫಲ ಬರುತ್ತೆ. ಫಲದಿಂದ ಮತ್ತೆ ಬೀಜಗಳು ಉತ್ಪನ್ನವಾಗುತ್ತೆ, ವಾಸನಾ ಬೀಜಗಳು. ಈ ರೀತಿಯಲ್ಲಿ ಇದು ಸಂಸಾರ ಚಕ್ರ ಅಂತಂದ್ರೆ ನಾವು ಆಧ್ಯಾತ್ಮದಲ್ಲಿ ಹೇಳುವುದು ಇದು ಸಂಸಾರ. ಈ ಸಂಸಾರದಿಂದ ಹೊರಕ್ಕೆ ಬರ್ತೀವಿ. ಹೇಗೆ? ಆ, ಚಿತ್ತ ಶುದ್ಧಿ ಆಗೋದ್ರಿಂದ, ನಾನು ಬುದ್ಧಿ ಯುಕ್ತವಾಗಿ ನಾನು ಕರ್ಮವನ್ನ ಮಾಡೋದ್ರಿಂದ. ಅದರಿಂದ ನೀನು ಆ ರೀತಿಯಲ್ಲಿ ಕರ್ಮವನ್ನು ಮಾಡುವಂತ ಶ್ರೀಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ. ಏನಾದರೂ ಕೇಳೋದಿದ್ಯಾ ಲಕ್ಷ್ಮೀಜಿ?
ಮೋಹ ಕಲಿಲಂ ಅನ್ನೋದು ಇಲ್ಲಿ ನೋಡೋಣ. ಹಾ ಹಾ, ಏನು ಇಲ್ಲ ಅಮ್ಮ. 52ನೇ ಶ್ಲೋಕ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಿಮ್ಮ ಬುದ್ಧಿಯು ಭ್ರಮೆಯ ಹೊಸ್ತಿಲನ್ನು ದಾಟಿದಾಗ ನೀವು ಕೇಳಿದ ಮತ್ತು ಇನ್ನೂ ಕೇಳದ ವಿಷಯಗಳ ಬಗ್ಗೆ ಉದಾಸೀನತೆಯನ್ನು ಪಡೆಯುತ್ತೀರಿ. ಪ್ರಶ್ನೆಗಳನ್ನು ಒಂದ್ಸರಿ ನೋಡ್ಬಿಡೋಣ. ಅದು ಮೋಹ ಕಲಿಲಂ ಅಂತ ಇದೆಯಲ್ಲ, ಅದು ಮೋಹರೂಪಿ ಕೊಚ್ಚೆ ಅಂತ. ಹಾಗಂದ್ರೆ ಏನು ಅಂತ ಬಿಟ್ಟು ಅದು ದಾಟಿದಾಗ ಇದು ವೈರಾಗ್ಯ ಬರುತ್ತೆ ಅಂತ ಬಿಟ್ಟು ಹೇಳ್ತಾರೆ. ಅದನ್ನ ಸ್ವಲ್ಪ ವಿವರಣೆಯನ್ನ ವೈರಾಗ್ಯ ಹೇಗೆ ಉಂಟಾಗುತ್ತೆ, ಇದನ್ನ ಹೇಗೆ ದಾಟೋದು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾವಿತ್ರಿ ಅವ್ರಿಗಾಗುತ್ತಾ? ಅದೇ ಆರಾಮಾಗಿದ್ದೀರಾ? ಅವನ್ಗೆ ಆ ಕೊಚ್ಚೆ ಅಂತ ಹೇಳಿದ್ರಲ್ವಾ, ಆತ್ಮಾನಾತ್ಮ ವಿವೇಕ ರೂಪವಾದ ಜ್ಞಾನ ಇರ್ಬೇಕಾಗತ್ತೆ ಅವನ್ಗೆ. ಆ ಜ್ಞಾನ ಯಾವಾಗ ಇರಲ್ವೋ ಆವಾಗ ಆ ಕೊಚ್ಚೆ ತರನೇ. ಕೊಚ್ಚೆ ಅಂದ್ರೆ ಕಾಲುಷ್ಯದಿಂದ ಕಲ್ಮಶದಿಂದ ಎಲ್ಲ ತುಂಬಿಕೊಂಡ್ಬಿಟ್ಟಿರತ್ತೆ. ತುಂಬಿಕೊಂಡಾಗ ಅವನಿಗೆ ಡಿಸೈಡು ತಗೊಳಕ್ ಆಗಲ್ಲ. ನಮಗೂನು ಅಷ್ಟೇನೆ. ಯಾಕೆಂದ್ರೆ ಇಂದ್ರಿಯಗಳ ನಿಯಂತ್ರಣ ಬೇಕಾಗತ್ತೆ. ಒಂದು ಆಮೆ ಯಾವಾಗ ಬೇಕೋ ಅವಾಗ ತನಗೆ ಅಪಾಯ ಆಯ್ತು ಅಂತಂದಾಗ ಆ ಒಂದು ಇಂದ್ರಿಯಗಳನ್ನೆಲ್ಲ ಒಳಗ್ ತಗೊಳತ್ತೆ. ಇಲ್ಲ ಅಂದಾಗ ಬಿಡತ್ತೆ. ಹಾಗೆ ನಮ್ಗೆ ಆ ಒಂದು ಇಂದ್ರಿಯಗಳ ನಿಯಂತ್ರಣ ಯಾವಾಗ ಬರುತ್ತೋ ಅವಾಗ ಈ ಈ ಆತ್ಮಾನಾತ್ಮ ವಿವೇಕನ ಆ ಒಂದು ಜ್ಞಾನದಿಂದ ಬುದ್ಧಿಯಲ್ಲಿ ಯಾವುದೇ ಒಂದು ಈ ಈ ಕೊಚ್ಚೆ ತರ ಅದು ಉಂಟಾಗಲ್ಲ. ವಿವೇಕದಿಂದ ಅವನು ಹೋಗ್ಬೋದು. ಅಂತಹ ಒಂದು ಕಾಲುಷ್ಯ ಬುದ್ಧಿ ಅಂತ ಅವಾಗ ಲಕ್ಷ್ಮೀಜಿಯವ್ರು ಹೋದಾಗ ಏನಾದ್ರು ಆ, 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 ಅವಾಗ ಆ ತರ ಹೋದಾಗ ಏನಾಗತ್ತೆ ಅಂತಂದ್ರೆ ವಿವೇಕದಿಂದ ಕೆಲಸ ಮಾಡ್ತಾನೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇರ್ತಾನೆ. ರಾಗ ದ್ವೇಷಗಳಿಲ್ದೆ ಇರ್ತಾನೆ. ಸಿದ್ಧಿ ಆಗ್ಲಿ ಅಸಿದ್ಧಿ ಆಗ್ಲಿ ಸಮತ್ವ ಭಾವದಿಂದ ಇರಕ್ಕಾಗತ್ತೆ. ಆ ಒಂದು ನಿರ್ಣಯ ಚೆನ್ನಾಗಿರ್ತಕ್ಕಂಥ ಒಂದು ನಿರ್ಣಯ. ಯಾಕೆಂದ್ರೆ ಯುದ್ಧ ಭೂಮಿನಲ್ಲಿ ಆ ತರ ಆಗ್ತಾ ಇರುವಾಗ ಈ ಸಂಸಾರದಿಂದ ಮುಕ್ತನಾಗ್ಬೇಕಾದ್ರೆ ಈ ವಿವೇಕ ಕೂಡ ತುಂಬಾನೇ ಮುಖ್ಯವಾಗಿರ್ಬೇಕಾಗತ್ತೆ. ಇದೇ ಯಾವಾಗ ಮನಸ್ಸು ಹೇಳಿದಂಗೆ ಕುಣಿಯತ್ತೋ ಆವಾಗ ವಿವೇಕನ ಕಳ್ಕೊಂಡ್ಬಿಡ್ತೀವಿ. ಹಾಗೆ ಬುದ್ಧಿ ಯೋಗದಿಂದ ನಡ್ಕೊಂಡಾಗ ನಾವು ಈ ಸಮತ್ವ ಭಾವದಿಂದ ನಡ್ಕೊಂಡಾಗ ಈ ಸಂಸಾರವೆಂಬ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಳಲ್ಲ. ಅದೇನೆ ಈ ಕಾಲುಷ್ಯ ಬುದ್ಧಿ, ಈ ಕೊಚ್ಚೆ, ಇದು ಎಲ್ಲಾನು ಅಷ್ಟೇನೆ. ಮತ್ತೆ ಮತ್ತೆ ಜನನ ಮರಣ ಚಕ್ರಗಳಲ್ಲಿ ಸಿಕ್ಕಾಕೊಂಡಾಗ ಮತ್ತೆ ಮತ್ತೆ ಈ ಕರ್ಮದ ಫಲಗಳು ಎಲ್ಲ ಅನುಭವಿಸ್ತಾನೇ ಇರ್ಬೇಕಾಗತ್ತೆ. ಹಾಗಾಗಿ ಬುದ್ಧಿಯುಕ್ತನಾಗಿರ್ಬೇಕು ಅಂತ. ಸಾವಿತ್ರಿಜಿ, ಲಕ್ಷ್ಮಿ ಅವ್ರು ಏನ್ ಹೇಳ್ತೀರಾ ಕೇಳೋಣ. ಲಕ್ಷ್ಮಿ ಅವ್ರು ಏನ್ ಹೇಳ್ತೀರಾ? ಹಾ ಅಮ್ಮ. ನಾವು ನಮ್ಗ ನಮ್ ಪ್ರಭು ಗುರುಜಿ ಎಷ್ಟು ಸತಿ ಹೇಳ್ಕೊಡ್ತಾರ್ರಿ. ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತಂದ್ ಹೇಳಿ. ಇದ ಅದ್ ಈಗ ನಾವು ಆ ಭ್ರಮೆದೊಳಗ್ ಇದ್ವಿ ಅಂತಂದ್ ಹೇಳಿದ್ರ ನಮಗ್ ಮುಂದೇನು ಮಾಡಾಕ್ ಆಗದೇ ಇಲ್ಲ ಅಮ್ಮ. ಈಗ ನೋಡ್ರಿ ನಾವು ನಾ ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅಂದಿರೋದಕ್ ನಮ್ಗ್ ಇವತ್ ಈ ಕ್ಲಾಸ್ ಸಿಗ್ತಾ ಇತ್ರಿ. ಅದ ನಾನ್ ದೇಹ ನಾನ್ ಮನಸ್ಸು ಬುದ್ಧಿ ಅಂತಂದ್ ಹೇಳೋದಾಗಿದ್ರ ಒಂದು ಟಿವಿ ನೋಡ್ತಿದ್ವಿ ಅಥವಾ ಒಂದು ಯಾರ್ದಾರ ಜೊತೆ ಪಂಟ್ ಹೊಡಿತಿದ್ವಿ, ಆ ಕೆಲ್ಸ ಮಾಡ್ತಿದ್ವಿ ಅಮ್ಮ. ಅದಕ್ಕೆ ಈ ಬುದ್ಧಿಯನ್ನ ಭ್ರಮೆದೊಳಗ ಸಿಕ್ಕೋಬೇಡ್ರಿ, ಇದು ದಾಟಿ ಹೊರಗಡೆ ಬರ್ರಿ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ.
ಬುದ್ಧಿ ಅನ್ನೋ ಭ್ರಮೆ ಅಂತಲ್ಲ. ಹಾ ಬುದ್ಧಿಗೆ ಏನಾಗಿರುತ್ತೆ ಅಂದ್ರೆ ಆ ನಾನ್ ಯಾರು ಅನ್ನೋದು ಗೊತ್ತಿರಲ್ಲ. ಈ- ಆ, ಬುದ್ಧಿ ಆ, ಭ್ರಮೆಗೆ ಒಳಗಾಗಿರುತ್ತೆ. ಬುದ್ಧಿನೇ ಭ್ರಮೆ ಅಲ್ಲ. ಬುದ್ಧಿಗೆ ಭ್ರಮೆ ಅನ್ನೋದು ತುಂಬಿಕೊಳ್ಳುತ್ತೆ. ಅವಾಗ ತನ್ನ ನಿಜ ಸ್ವರೂಪ ಅದಕ್ಕೆ ಗೊತ್ತಿರಲ್ಲ. ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ಆ ಗೊತ್ತಾಗಲ್ಲ. ಜೀವಾತ್ಮ ಅನ್ನೋದು ಪರಮಾತ್ಮ ಸ್ವರೂಪಿ ಅನ್ನೋದು ಗೊತ್ತಿಲ್ಲ. ಅದು ಹೇಗ್ ಬರುತ್ತೆ ಅಂತ ಅಂದ್ರೆ, ಈ ಭ್ರಮೆ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಮಾಯೆಯಿಂದ ಬರುತ್ತೆ. ಮಾಯೆಗೆ ಎರಡು ಶಕ್ತಿಗಳಿರುತ್ತೆ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ ಬಿಟ್ಟು. ಅದು ಏನಾಗುತ್ತೆ, ಈ ಬುದ್ಧಿಗೆ ಆವರಣ ಶಕ್ತಿ ಅನ್ನೋದನ್ನ ಒಂದು ಆವರಣ ಹಾಕ್ಬಿಟ್ಟಾಗ ಅದು ಮರ್ತ್ ಹೋಗುತ್ತೆ. ತನ್ನ ನಿಜ ಸ್ವರೂಪವನ್ನ ಮರ್ತ್ ಬಿಡುತ್ತೆ. ತಾನು ಯಾರು ಅನ್ನೋದನ್ನ ಮರೆಸ್ಬಿಡೋದು. ಅದು ಆ ಆತ್ಮನಲ್ಲದಂತಹದ್ದ ಅನಾತ್ಮನನ್ನ ತೋರ್ಸೋದು ವಿಕ್ಷೇಪ ಶಕ್ತಿ ಅಂತಂದ್ಬಿಟ್ಟು. ಅಂದ್ರೆ ಈಗ ಆತ್ಮ ದೇಹ ಮನಸ್ಸು ಬುದ್ಧಿನೇ ಆತ್ಮ ಅಂತ ತೋರಿಸ್ಬಿಡುತ್ತೆ. ಅಂತಹ ಮಹಾನ್ ಶಕ್ತಿ ಇರುವಂತಹದ್ದು ಮಾಯೆ. ಅದು ಪ್ರಬಲವಾಗಿರುತ್ತೆ. ಅದನ್ನ ದಾಟಿ ಬರ್ಬೇಕಾದ್ರೆ ಅಷ್ಟು ಇಷ್ಟು ಸುಲಭ ಅಂತಂದ್ಬಿಟ್ಟು ಅನ್ಕೊಳಕ್ಕಾಗಲ್ಲ. ತುಂಬಾ ಕಷ್ಟಕರವಾದದ್ದು. ಅದ್ ಹೇಗೆ ಅಂದ್ರೆ ಚಿತ್ತ ಶುದ್ಧಿಯನ್ನ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಇಷ್ಟು ಶ್ಲೋಕಗಳಲ್ಲಿ ನಾವು ವಿವರವಾಗಿ ತಿಳ್ಕೊಂಡಿದೀವಿ ಹೇಗೆ ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ಬೇಕು. ಈ ಕರ್ಮಯೋಗದಿಂದ ಶುದ್ಧಿ ಮಾಡ್ಕೊಳ್ಬೇಕು. ಎಷ್ಟು ಇವಾಗ ಒಂದು ಎರಡು ಮೂರು ಶ್ಲೋಕಗಳ ಹಿಂದಿನಿಂದ ಅಂತೂ ನೋಡ್ತಾ ಇದ್ದೀವಿ ಹೇಗೆ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದು. ಸಮಚಿತ್ತದಲ್ಲಿ ಇರುವುದೇ ಯೋಗ. ಮತ್ತೆ ಕೌಶಲ್ಯದಿಂದ ನಾವು ಕೆಲಸವನ್ನ ಮಾಡೋದೇನೆ ಯೋಗ ಅಂತಂದ್ಬಿಟ್ಟು. ಸಮಚಿತ್ತದಲ್ಲಿ ಇರ್ಬೇಕು ಅಂತ ಅಂದಾಗ ಅಲ್ಲಿರುವ ವಾಸನೆಗಳು, ಕಶ್ಮಲಗಳು, ಈ ಕೊಚ್ಚೆ ಅನ್ನೋದು ಎಲ್ಲ ಹೊರಟೋಗ್ಬಿಡುತ್ತೆ. ಸಾವಿತ್ರಿಜಿ ಹೇಳಿದ್ರಲ್ಲ, ಆ ರೀತಿ ಎಲ್ಲ ಅಲ್ಲಿ ಇರುವ ಕಶ್ಮಲ ಪೂರ್ತಿಯಾಗಿ ತೊಳೆಯಲ್ಪಡುತ್ತೆ. ಯಾವಾಗ ಶುದ್ಧವಾಗ್ಬಿಡುತ್ತೋ ಅಲ್ಲಿ ಏನು ಪರಮಾತ್ಮನ ಸ್ವರೂಪದ ಪ್ರತಿಫಲನ ಚೆನ್ನಾಗಾಗತ್ತೆ. ಆವಾಗ ಪರಮಾತ್ಮನ ಸ್ವರೂಪ ಯಾವಾಗ ಪ್ರತಿಫಲಿಸುತ್ತೋ ಆಗ ಮಾಡುವಂತಹ ಕರ್ಮಗಳ ಆ, ಒಂದು ಕಾರ್ಯ ಏನಿರುತ್ತೆ ಅದು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಬರುತ್ತೆ. ನಾವು ಯಾಕೆಂದ್ರೆ ನಾವು ಹಿಂದೆ ನಾವು ಭೂತಕಾಲದನ್ನ ಯೋಚನೆ ಮಾಡ್ತಾ ಇರಲ್ಲ. ಯಾವಾಗ ಏಕಾಗ್ರ ಚಿತ್ತವಾಗಿ ನಾವು ಕೆಲಸ ಮಾಡಿದಾಗ ಅಥವಾ ಭವಿಷ್ಯದಲ್ಲಿ ನನಗೆ ಇಂತಹ ಫಲ ಸಿಗುತ್ತೆ ಅಂತಂದ್ಬಿಟ್ಟು ಅದನ್ನು ಯೋಚನೆ ಮಾಡಲ್ಲ. ಯಾಕಂದ್ರೆ ಫಲವೇ ಅಪೇಕ್ಷೆ ಇಲ್ಲದೆ ನಾನು ಈಶ್ವರ ಅರ್ಪಿತ ಭಾವದಿಂದ ಕೆಲಸ ಮಾಡ್ತಾ ಇರೋದು. ಆದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ನನ್ನ ಈಗಿನ ಕ್ಷಣದಲ್ಲಿ ಏನಿದೆ ನನ್ನ ಕೆಲಸ ಅದನ್ನ ಮಾಡೋದಕ್ಕೆ ಸಂಪೂರ್ಣ ನನ್ನ ಗಮನವನ್ನ ಅಲ್ಲಿ ಕೇಂದ್ರೀಕರಿಸಿ ಕೆಲಸವನ್ನ ಮಾಡ್ತೀನಿ. ಹಾಗಾಗಿ ಆ ಕೆಲಸ ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೆ. ಈ ರೀತಿಯಲ್ಲಿ ನಾವು ವರ್ತಮಾನದಲ್ಲಿ ಕೆಲಸವನ್ನ ಮಾಡ್ಬೇಕು. ಆಗ ಪೂರ್ತಿಯಾಗಿ ಆ ಕಶ್ಮಲಗಳೆಲ್ಲ ತೊಳೆದು ತೊಳೆದು ಹೋಗುತ್ತೆ. ಆ ತೊಳೆದು ಹೋಗ್ತಾ ಇದ್ದಾಗ ನನ್ನ ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅದು ಸುಲಭವಾದಂತಹ ಇದು ಸಾಧನವಾಗತ್ತೆ. ಮ ಅದ್ರಲ್ಲಿ ಏನಾಗತ್ತೆ ಮತ್ತೆ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತ ಬೇರೆ ಹೇಳಿದ್ದಾರೆ. ಆ ಮೊದ್ಲು ಕೇಳಿದಂತಹ ವಿಷಯ ಮತ್ತೆ ಇನ್ನು ಕೇಳದೆ ಇರುವಂತಹ ವಿಷಯಗಳನ್ನು ಸಹ ಉದಾಸೀನರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನಪ್ಪ ಇದು, ಕೇಳಿದ್ದು ಬೇರೆ ಇನ್ ಮುಂದೆ ಕೇಳೋದು ಏನು ಅಂತಂದ್ರೆ, ಕೇಳಿದ ಅಂತ ಒಂದು ಮಾತ್ರ ಹೇಳಿದಾರಷ್ಟೇ. ಆದ್ರೆ ನಾವು ಪಂಚೇಂದ್ರಿಯಗಳಿಂದ ಅನುಭವಿಸುವ ಅಷ್ಟೂನು ಈ ವಿಷಯಗಳ ಎಲ್ಲಾನು ಪಂಚೇಂದ್ರಿಯಗಳಿಂದ ತಾನೇ ನಾವು ಗ್ರಹಿಸೋದು. ಅದು ಹಿಂದೆ ಏನೋ ಏನೇನೋ ನಾವು ಗ್ರಹಿಸಲ್ಪಟ್ಟಿರ್ತೀವಿ. ಅದರಿಂದ
ನಾವು ಆಕರ್ಷಿತರಾಗಿರಬಹುದು. ಮತ್ತೆ ಅದು ಬೇಡ ಅಂತಂದ್ಬಿಟ್ಟು ಅದನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಕರ್ಮ ಮ್, ನಾವು ಮಾಡ್ಬೇಕಾದ್ರೆ, ಕಾಮ್ಯ ಕರ್ಮ ಮಾಡ್ಬೇಕಾದ್ರೆ ಆ ರೀತಿಯಲ್ಲಿ ನಾವು ರಾಗ ದ್ವೇಷವನ್ನು ಇಟ್ಕೊಂಡಿರ್ತೀವಿ. ಆದ್ರೆ ಯಾವಾಗ ಈ ಭ್ರಮೆಯಿಂದ ಹೊರ ಬಂದಾಗ ಇದು ಬುದ್ಧಿಯನ್ನ ಆ ಆವರಣದಿಂದ ಮೇಲಕ್ಕೆ ಎತ್ತುವಂತಹ ಶಕ್ತಿ ಸಹ ನಮ್ಗಿದೆ. ಆ ಆವರಣದಿಂದ ಹೊರಗೆ ಬಂದು ಓ ಇದು ನಾನಲ್ಲ ಅಂತ ತಿಳ್ಕೊಂಡಾಗ ಆ ಭ್ರಮೆ ಅನ್ನೋದು ಹೊರಟೋಗ್ಬಿಡುತ್ತೆ. ಆಗ ಈ ವಿಷಯ ವಸ್ತುಗಳು ಬರೀ ಸ್ವಲ್ಪವಷ್ಟೇ ನನಗೆ ಸಂತೋಷವನ್ನು ಕೊಡ್ತಾ ಇದ್ದಿದ್ದು, ದುಃಖವೇ ಹೆಚ್ಚಾಗಿ ಕೊಡ್ತಾ ಇತ್ತು. ಮೊದಲು ಸಂತೋಷವನ್ನು ಕೊಡ್ತು ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ದೆ, ಆದ್ರೆ ಕೊನೆಯಲ್ಲಿ ನನ್ಗೆ ಅದು ದುಃಖವಾಗಿ ಪರಿಣಮಿಸ್ತಾ ಇತ್ತು. ಆ, ಮುಂದೆನೂ ಸಹ ಆ ಫಲವನ್ನು ಅಷ್ಟೇ ನಾನು ಸುಖ ಕೊಡುತ್ತೆ ಅಂತ ಅನ್ಕೊಳ್ತೀನಿ, ಆದ್ರೆ ಅದು ಸಹ ದುಃಖಕ್ಕೆ ಕಾರಣವಾದಂತಹದ್ದೇ. ಆದ್ರಿಂದ ಆ ಹಿಂದಿನ ಒಂದು ಅನುಭವಗಳು ಏನಿದೆ ಅದರಲ್ಲೂ ಸುಖವಿಲ್ಲ, ಮುಂದೆ ಯಾವ್ದೋ ಬರುತ್ತೆ ಅನ್ಕೊಳ್ತೀನಲ್ಲ ಅದರಲ್ಲೂ ಸುಖ ಇಲ್ಲ ಅಂತ ಉದಾಸೀನ ಭಾವನೆ ನಮ್ಗೆ ಬರುತ್ತೆ. ಅದ್ರಲ್ಲಿ ಏನು ಇಲ್ಲ, ನನಗೆ ಇದಕ್ಕಿಂತ ದೊಡ್ಡದು ಸಿಗ್ತಾ ಇದೆ, ನನಗೆ ಸಮಾಧಾನವಾದ ಮನಸ್ಥಿತಿಯನ್ನ ಹೊಂದಿರ್ತೀನಿ, ಅದಕ್ಕಿಂತಲೂ ಮೇಲ್ಮಟ್ಟದಂತಹ ಒಂದು ಆನಂದ ಅನ್ನೋದು ಈ ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋದು ಅವನಿಗೆ ಖಾತರಿಯಾಗುತ್ತೆ ಯಾವಾಗ ಈ ಭ್ರಮೆಯಿಂದ ಹೊರಗಡೆಗೆ ಬಂದಾಗ. ಅದಕ್ಕೆ ಆವಾಗ ಉದಾಹರಣೆಗೆ ಸಣ್ಣ ಮಕ್ಕಳಲ್ಲಿ ಅದೇ ಗೋಲಿ ಆಟ ಆಡ್ಬೇಕು ಅಂತಂದ್ಬಿಟ್ಟು ಆಸೆ ಇರುತ್ತೆ. ದೊಡ್ಡವರಾದ್ಮೇಲೆ ಗೋಲಿ ಆಟ ಆಡ್ಬೇಕು ಅನ್ಸುತ್ತೆ, ಅದೇ ಇಲ್ಲ ಬೇರೆ ಏನೋ ಆಡ್ಬೇಕು ಅನ್ಸುತ್ತೆ. ಇನ್ ಸ್ವಲ್ಪ ದೊಡ್ಡವನಾದ್ರೆ ಅವನ ಕ್ರಿಕೆಟ್ ಆಡ್ಬೇಕು ಅನ್ಸುತ್ತೆ, ಇನ್ನೊಂದು ವಾಲಿಬಾಲ್ ಆಡ್ಬೇಕು ಅನ್ಸುತ್ತೆ, ಫುಟ್ಬಾಲ್ ಆಡ್ಬೇಕು ಅನ್ಸುತ್ತೆ. ಹೀಗೆ ದೊಡ್ಡದು ಇಲ್ಲ ನಾನು ಏಷ್ಯಾ ಗೇಮ್ಸ್ ಹೋಗ್ಬೇಕು, ಏಷ್ಯನ್ ಗೇಮ್ಸ್ ಇರುತ್ತಲ್ಲ ಆ ಕಾಂಪಿಟೇಷನ್ ಹೋಗ್ಬೇಕು, ಅಥವಾ ಸಣ್ಣದ್ರಿಂದ ಅವನು ಗೋಲ್ ಇಟ್ಕೊಂಡಿದ್ರೆ IIT ಹೋಗ್ಬೇಕು, ಈ ರೀತಿಯಲ್ಲಿ ಗೋಲ್ ಇಟ್ಕೊಂಡಿದ್ರೆ, ದೊಡ್ಡ ಗೋಲ್ ಇಟ್ಕೊಂಡಿದ್ರೆ ಚಿಕ್ಕ ಗೋಲುಗಳೆಲ್ಲ ಬಿಟ್ಬಿಡ್ತೀವಿ. ನಮ್ ಪಿಕ್ಚರ್ ನೋಡ್ಬೇಕು, ಅದ್ ನೋಡ್ಬೇಕು, ಇದ್ ನೋಡ್ಬೇಕು ಅನ್ನೋದು IIT ಮಾಡೋ ಹುಡುಗನಿಗೆ ಆಸೆ ಇರಲ್ಲ. ಆ ರೀತಿಯಲ್ಲಿ ನನಗೆ ಆತ್ಮ ಸಾಕ್ಷಾತ್ಕಾರವೇ ಆದಾಗ ಇದರಲ್ಲಿ ನನಗೆ ಯಾವ ಒಂದು ಆಸಕ್ತಿನೂ ಇರಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆವರಣ ವಿಕ್ಷೇಪ ಲಕ್ಷ್ಮಿ ಅವ್ರಿಗೆ ಗೊತ್ತಾಯ್ತಾ? ABSC ಕ್ಲಾಸಲ್ಲೂ ಬೇಕು ನಿಮ್ಗೆ ಆ ಆವರಣ ಮತ್ತೆ ಬುದ್ಧ ವಿಕ್ಷೇಪ ಆ, ಅನ್ನೋದು. ಬುದ್ಧಿ ಆ, ಬುದ್ಧಿ ಬುದ್ಧಿಗೆ ಭ್ರಮೆ ಆಗಿರಲ್ಲ ಅಂತಂದ್ ಹೇಳಿ ಅದು ಅರ್ಥ ಆಯ್ತಮ್ಮ. ಅಂದ್ರೆ ಹೆಂಗ ಚಂದ್ರಗ್ ಒಂದು ಆ ಈಗ ಚಂದ್ರಗ್ರಹಣ ಹಿಡ್ದಾಗ ಹೆಂಗ್ ಚಂದ್ರಂದ್ ಮುಖ ಮರೆ ಆಗ್ತೈತೋ ಆ ತರ ಬುದ್ಧಿಗೆ ಭ್ರಮೆ ಹಿಡಿತತಿ ಅಂತಂದ್ ಹೇಳಿ ನನಗ ಅದು ಅರ್ಥ ಆಯ್ತಮ್ಮ. ಮಾಯೆ ಅನ್ನೋದು ಏನು ಅಂತಂದ್ರೆ ಅದು ಇಲ್ಲದೆ ಇರುವಂತದ್ದು, ಅದು ಮಿಥ್ಯವಾದಂತಹದ್ದು. ಆದ್ರೆ ಅದಕ್ಕೆ ತುಂಬಾ ಪ್ರಬಲವಾದಂತ ಶಕ್ತಿ ಇದೆ. ಅದು ಏನ್ ಮಾಡುತ್ತೆ ಅಂತಂದ್ರೆ ನಾನ್ ಯಾರು ಅನ್ನೋದನ್ನ ಮರೆಸ್ಬಿಡುತ್ತೆ. ಈ ಎರಡು ಶಕ್ತಿಗಳು ಇರುತ್ತೆ ಮಾಯೆಗೆ. ಮಾಯೆ ಅಂದ್ರೆ ಏನೋ ಗೊತ್ತಿದ್ಯಾ? ಈಶ್ವರನ ಶಕ್ತಿಯೇನೆ ಮಾಯೆ. ಹಾ ಅದು ಈ ಆತ್ಮಸ್ವರೂಪವನ್ನ ಮರೆಸ್ಬಿಡುತ್ತೆ. ಆತ್ಮಸ್ವರೂಪವನ್ನ ಮರೆಸ್ಬಿಟ್ಟು ಈ ದೇಹ ಮನಸ್ಸು ಬುದ್ಧಿಗಳನ್ನ ಪ್ರೊಜೆಕ್ಟ್ ಮಾಡಿ ತೋರಿಸುತ್ತೆ. ನಮ್ಗೆ ಇವಾಗ ಏನು ಪ್ರಪಂಚ ಹೇಗ್ ಕಾಣಿಸ್ತಾ ಇದೆ ಈ ರೀತಿ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದೆ. ಇದು ವಿಕ್ಷೇಪ, ಪ್ರೊಜೆಕ್ಟ್ ಮಾಡಿ ತೋರಿಸೋದು. ಆದ್ರೆ ಇದು ಪ್ರಪಂಚ ಅನ್ನೋದು ಹೀಗಿಲ್ಲ, ಇದೆ ಎಲ್ಲವೂ ಸಹ ಅಸ್ತಿತ್ವ, ಪರಮಾತ್ಮನ ಅಸ್ತಿತ್ವವೇ. ಅದು ನಮ್ಗೆ ಈ ನಾನಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕಾಣಿಸ್ತಾ ಇರೋದು ಏನಿದ್ರು ಬದಲಾವಣೆ ಹೊಂದುತ್ತಾ ಹೋಗುತ್ತೆ ಈ ರೀತಿಯಲ್ಲಿ. ಅದಕ್ಕೆ ಇದು ಮಾಯಾಲೋಕ ಅಂತಂದ್ಬಿಟ್ಟು ನಾವು ಹೇಳೋದು. ಇದು ಶಾಶ್ವತವಾಗಿ ಇರಲ್ಲ, ಇದು ಬದಲಾವಣೆಗೆ ಒಳಗಾಗುವಂತಹದ್ದು. ಆದ್ರೆ ಶಾಶ್ವತವಾಗಿರೋದು ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಲ್ಲ. ಅದಕ್ಕೋಸ್ಕರ ಪರಮಾತ್ಮನನ್ನ ನಾವು ನೋಡಕ್ಕೆ ಆಗಲ್ಲ. ಈ ನಮ್ಮ ಪಂಚೇಂದ್ರಿಯಗಳಿಂದ
ನೋಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆತ್ಮಜ್ಞಾನ ಅನ್ನೋದು ಪಡ್ಕೊಂಡಾಗ ಮಾತ್ರ ನಾವು ಅಪರೋಕ್ಷವಾಗಿ ನಾವು ಆ ಒಂದು ಪರಮಾತ್ಮನ ಅನುಭವನ ಪಡ್ಕೊಳ್ಬಹುದು. ಪರಮಾತ್ಮನೇ ನಾವು, ನೀವು, ಈ ಜಗತ್ತು ಎಲ್ಲೂ ಆಗಿರುವಂತಹದ್ದು ಪರಮಾತ್ಮನೇ ಅನ್ನೋದು ಆತ್ಮಜ್ಞಾನ ಪಡ್ಕೊಂಡಾಗ ಗೊತ್ತಾಗುತ್ತೆ. ಏನಾದ್ರು ಗೊತ್ತಾಯ್ತಾ ಈಗ ನಾ ಹೇಳಿದ್ದು? ಹಾ, ಮಾರ್ತಾ ಇತ್ರಿ. ಬದಲಾವಣೆ ಏನ್ ಬದಲಾಗ್ತಾ ಐತಲ್ಲ ಅದು ಮಾಯೆ ಅಲ್ಲ. ಏನ್ ಸ್ಥಿರ ಐತಿ ನಮ್ಮೊಳಗ್, ಏನ್ ಸ್ಥಿರ ಐತಲ್ಲ ಅದು ಶಿವನ್ ಸ್ವರೂಪ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ. ಇವಾಗ ಸೂರ್ಯ ಬರ್ತಾನ, ಸಂಜೆ ಆದಾಗ ಬೇರೆ ನಮ್ನಿ ಇರ್ತೈತಿ, ದಿನದ ಬೇರೆ ರೀತಿನ ಇರ್ತೈತ್ರಿ. ಅದ್ ಏನೋ ಒಂದ್ ಚೇಂಜ್ ಆಗ್ತಾ ಇರೋದು ಆ ಅದು ಅದು ಸ್ಥಿರ ಅಲ್ಲ. ಮಾಯಾ ಶಕ್ತಿಯ ಪ್ರಭಾವದಿಂದ ಹಾಗೆ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಹ್ಞೂನ್ರಿ, ಹೌದು. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಧನ್ಯವಾದ ಅಮ್ಮ. 53ನೇ ಶ್ಲೋಕ. 53 ಆದ್ಮೇಲೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳ್ತಾರೆ. ಇದು ಈ ಕರ್ಮಯೋಗಕ್ಕೆ ಇದು ಕೊನೆಯ ಶ್ಲೋಕ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ, ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿಸ್ ತದಾ ಯೋಗಂ ಅವಾಪ್ಸ್ಯಸಿ. ನಿಮ್ಮ ಬುದ್ಧಿಯು ವೇದಗಳ ಫಲಪ್ರದ ವಿಭಾಗಗಳಿಂದ ಆಕರ್ಷಿತವಾಗುವುದನ್ನು ನಿಲ್ಲಿಸಿದಾಗ ಮತ್ತು ದೈವಿಕ ಪ್ರಜ್ಞೆಯಲ್ಲಿ ಸ್ಥಿರವಾದಾಗ ಪರಿಪೂರ್ಣ ಯೋಗದ ಸ್ಥಿತಿಯನ್ನು ಪಡೆಯುತ್ತೀರಿ. ಪರಿಪೂರ್ಣ ಯೋಗ ಅಂತಂದ್ರೆ ಪರಮಾತ್ಮನಲ್ಲಿ ನೆಲೆ ಸ್ಥಿತವಾಗುವಂತಹದ್ದು, ನೆಲೆಯಾಗುವಂತಹದ್ದು. ಇದರ ಪ್ರಶ್ನೆ, ಸಮತ್ವ ರೂಪಿ ಯೋಗವನ್ನು ಪಡೆಯೋದು ಹೇಗೆ? ಸಾವಿತ್ರಿ ಅವರು ಹೇಳ್ತೀರಾ? ಶ್ರುತಿ ವಿಪ್ರತಿಪನ್ನಾತೆ. ಅದಕ್ಕೆ ಇವಾಗ ನೀವು ಇವಾಗೆಲ್ಲ ವಿವರಿಸಿದಿರಿ ಅನ್ಸತ್ತೆ ಅದನ್ನ. ಯಾಕೆಂದ್ರೆ ಸಮಾಧಿ ಸ್ಥಿತಿ ತರಾನೇ ಆಗ್ಬೇಕು ಬುದ್ಧಿ. ಬುದ್ಧಿ ಚಂಚಲ ಇದ್ರೆ ಆಗಲ್ಲ. ಬುದ್ಧಿಯಲ್ಲಿ ಸ್ಥಿರತೆ ಇರಬೇಕು. ಸ್ಥಿರತೆ ಇದ್ದಾಗ ಪೂರ್ಣ ಯೋಗದ ಸ್ಥಿತಿಯನ್ನು ಪಡ್ಕೋತಾನೆ ಅವನು ಅಂತ. ಓಕೆ, ಇನ್ನೇನಾದ್ರೂ ಪೂರ್ಣ ಹೇಳಿ. ಯೋಗ ಸ್ಥಿತಿ ಬಂದ್ರೆ ತಾನೇ ಅರ್ಜುನ ಇನ್ನು ಮುಂದಕ್ಕೆ ಹೋಗಿ ಈ ಯಾವುದೊಂದು ಅಪೇಕ್ಷೆಗಳಿಗೆ ಒಳಗಾಗದೆ ಅವನು ಆ ಒಂದು ಸ್ಥಿರತೆಯನ್ನು ಪಡ್ಕೊಂಡಾಗ ಆ ಮುಂದೆ ಯುದ್ಧ ಏನು ಮಾಡಕ್ ಹೋಗೋದು. ಮಾಡ್ಬೇಕೋ ಆ ಕೆಲಸವನ್ನು ಅವನು ಮಾಡಕ್ ಸಾಧ್ಯವಾಗತ್ತಲ್ವಾ. ಲಕ್ಷ್ಮೀಜಿಯವರು ಏನ್ ಹೇಳ್ತೀರಾ? ಹಾ ಅಮ್ಮ, ನಾವು ಎಲ್ಲಾ ಕೃಷ್ಣಂದ ನೋಡಿ, ಸೇವೆ ಒಳಗಿದ್ದಾಗ ಶ್ರುತಿ ಅಂದ್ರೆ ಏನು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಬುದ್ಧಿಯು ವೇದಗಳ ಫಲಪ್ರದ ವಿಭಾಗಗಳಿಂದ ಆಕರ್ಷಿತವಾಗುವುದನ್ನು ನಿಲ್ಲಿಸಿದಾಗ, ಇಲ್ಲಿ ಒಂದು ಭಾಗ ಮಾಡ್ಕೊಳ್ಳಿ ಇದೇನು ಅಂತ ಅಂದ್ಬಿಟ್ಟು, ಆಮೇಲೆ ದೈವಿಕ ಪ್ರಜ್ಞೆಯಲ್ಲಿ ಸ್ಥಿರವಾದಾಗ. ಆ ನನಗನ್ಸಿದ್ದಮ್ಮ ಎಲ್ಲಾ ಕೃಷ್ಣಂದ ಅರ್ಪಣೆ ಮಾಡಿ ಕೆಲ್ಸ ಮಾಡಿದಾಗ ನಮ್ಗ ಒಂದ್ ಸ್ಥಿರತೆ ಸಿಕ್ತತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಈ ಸ್ಥಿರತೆ ಬರಾಕ ಕಾರಣ ಗುರುವಿನ ಅನುಗ್ರಹ ಇರ್ಬೇಕಂತಂದ್ ಹೇಳಿ ಹಂಗ ಅನಸ್ತಮ್ಮ. ಯಾಕಂದ್ರ ಹೆಚ್ಚು ನಾವು ಇವಾಗ ನೋಡ್ರಿ ನಮ್ಗ್ ಭಗವದ್ಗೀತೆ, ಈ ತತ್ವಬೋಧ ಆಗ್ಲಿ ಅಥವಾ ನಾವ್ ಏನೇನ್ ಕಲಿತಾ ಇದೇವಲ್ಲ ಅದ್ರ ಬಗ್ಗೆ ನಮ್ಗ್ ಏನೋ ಒಂದ್ ಅರಿವಿರ್ಲಿಲ್ಲ ಅಮ್ಮ ಒಂದ್ ಟೈಮ್ ಅಲ್ಲಿ. ಈಗ ಗುರು ಅನ್ನೋರ್ ಬಂದ್ ಹೇಳ್ಕೊಡ್ತಾ ಹೋದಾಗೆಲ್ಲ ನಮ್ ಬುದ್ಧಿ ಒಳಗ್ ಒಂದ್ ಸ್ಥಿರತೆ ಬರ್ತಾ ಇತ್ರಿ.
ಹ್ಮ್ ನಮ್ಗ ಎಲ್ಲಾನು ಹೆಂಗ ಆ ಮಾಡ್ಕೊಂಡ್ ಹೋಗ್ಬೇಕಂತಂದ್ ಹೇಳಿ ಯಾವ್ದ ಕೆಲ್ಸ ಇರ್ಲಿ ಹೆಂಗ್ ಮಾಡ್ಕೊಂಡ್ ಹೋಗ್ಬೇಕಂತಂದ್ ಹೇಳಿ ಒಂದ್ ಸ್ಥಿರತೆ ಇದ್ದಾಗ ಅಥವಾ ನಮ್ಮನ್ನ ನಾವು ಮ್ಯಾನೇಜ್ ಮಾಡೋದು ಈಗ ನಾನ್ ಆತ್ಮ ಸ್ವರೂಪಿ ಅಂತಂದ್ ಇದ್ದಾಗ ಎಲ್ಲಾನು ಸಮನಾಗೆ ತಗೋಬೇಕಲ್ಲಮ್ಮ. ಅದನ್ನ ಹೇಳ್ಕೊಡೋರು ಗುರುಗಳು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಕೃಷ್ಣನ್ಗ ಅರ್ಪಣೆ ಮಾಡಿ ಏನ ಕೆಲ್ಸ ಮಾಡಿದ್ರುನು ಅದ್ರೊಳಗ್ ಸ್ಥಿರತೆ ಸಿಕ್ತತಿ ಅಂತಂದ್ ಹೇಳಿ ನಮ್ ಮನಸ್ಸಿಗ್ ಸಮಾಧಾನ ಆಗ್ತೈತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಹ್ಮ್ ಫಾರ್ ಎಕ್ಸಾಂಪಲ್ ನಾನ್ ಡೈಲಿ ಅಯ್ಯೋ ಬೆಳಿಗ್ಗೆ ಎದ್ದು ಚಪಾತಿ ಮಾಡ್ಬೇಕು, ಅಯ್ಯೋ ಬೆಳಿಗ್ಗೆ ಎದ್ದು ಅದ್ದ ಪಲ್ಯ ಆ ಚಪಾತಿ ಮಾಡಿ ಡೈಲಿ ಇರದ ಇದು ಕೆಲಸ ಅಂತ ಹೇಳಿ ಬೇಸರ ಮಾಡ್ಕೊಳ್ಳೋದ್ರ ಬದ್ಲು ನಾನು ಈಗ ಸೇವಾ ಮನೋಭಾವದಿಂದ ಕೃಷ್ಣನ್ಗ ಅರ್ಪಣೆ ಮಾಡಿ ನನ್ನೊಳಗ್ ನಾನ್ ಅದನ್ನ ಯಾವಾಗ ನಾನು ಇನ್ನೊಬ್ರಿಗೆ ಸೇವಾ ಮನೋಭಾವದಿಂದ ಮಾಡ್ಕೊಂತೇನ ಅವಾಗ ನನ್ನೊಳಗ್ ಖುಷಿ ಸಿಕ್ತೈತಮ್ಮ ಅದನ್ ಮಾಡಾಕ. ಅವಾಗ ಅಡಿಗಿದು ರುಚಿದ ಟೇಸ್ಟ್ ಬ್ಯಾರೆ ಆಗ್ತೈತ್ರಿ. ಕೃಷ್ಣಾರ್ಪಣ ಮಸ್ತು ಅಂತೇಳಿ ಮಾಡ್ದಾಗ ಅದ್ರದ್ದು ರುಚಿನ ಬ್ಯಾರೆ ಆಗ್ತೈತ್ರಿ. ಆಮೇಲೆ ಯಾರೋ ಏನೋ ಅಂದಾಗ ಇಲ್ಲ ನೀನ್ ಸರಿ ಇಲ್ಲ, ನೀನ್ ಈ ತರ ಅದಿ ಅಂತಂದ್ ಹೇಳಿದಾಗ ಕೃಷ್ಣನ್ಗ ಅರ್ಪಣೆ ಮಾಡಿದ್ವಿ ಅಂತಂದ್ ಹೇಳಿ ನಮ್ ಮನಸ್ಸಿಗೆ ಎಷ್ಟೋ ಹಗರ ಎಷ್ಟೋ ಸಮಾಧಾನ ಸಿಕ್ತೈತಿ ಅಮ್ಮ. ಅಂದ್ರ ನಾವ್ ಯಾವಾಗ ಒಂದ್ ಈ ತರ ಹಿಂಗ್ ತಗೊಂಡಾಗ ನಮ್ ಮನಸ್ಸು ಸಮಚಿತ್ತದೊಳಗ ಇರ್ತೈತ್ರಿ. ದುಃಖ ಬರ್ಲಿ, ಬೇಜಾರ್ ಇರ್ಲಿ, ಸುಖ ಬರ್ಲಿ, ಎಲ್ಲಾನು ಒಂದು ಸ್ಥಿರತೆ ಅಂತಂದ್ ಇದ್ದಾಗ ನಮ್ಗ ಎಲ್ಲಾನು ಮಾಡ್ಕೊಂಡ್ ಹೋಗಾಕ್ ಸಾಧ್ಯ ಐತಿ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ. ಅಲ್ವಾ? ಇದನ್ನೆಲ್ಲಾ ಕಲ್ಸ್ಕೊಡಕ್ ಒಬ್ರು ಗುರು ಬೇಕ್ರಿ. ಗುರು ಇಲ್ದನ ನಾವ್ ಇದನ್ನೆಲ್ಲಾ ಕಲಿಯಾಕ್ ಸಾಧ್ಯನೇ ಇಲ್ರಿ. ಆತರ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ ನನಗ. ಅದೇ ಅಲ್ಲ ಇದೆಲ್ಲ ಅದೇ ಕೃಷ್ಣ ಈಗ ಹೇಳ್ಕೊಡ್ದೇ ಇದ್ದಿದ್ರೆ ಪದ್ಮಜಿ ಹೇಳ್ಕೊಡ್ದೇ ಇಲ್ಲ ಇದ್ರೆ ಇದು ಫಲಾಪೇಕ್ಷೆಗೆ ಆಕರ್ಷಿತನಾಗದೆ ಅವನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಈ ವೇದಾಂತ ವಾಕ್ಯಗಳಲ್ಲಿ ಏನ್ ಹೇಳಿರ್ತಾರೋ ಅದನ್ನ ಆ ತಿಳ್ಕೊಂಡು ಆ ತತ್ವದಲ್ಲಿ ನಿಂತ್ಕೊಂಡಾಗ ಆ ಸ್ಥಿರತೆಯನ್ನು ಪಡ್ಕೊಂಡಾಗ ಪರಿಪೂರ್ಣ ಯೋಗದ ಜ್ಞಾನವನ್ನು ಪಡ್ಕೊಂಡಾಗ ಅವನು ಸ್ಥಿರನಾಗಿರ್ತಾನೆ ಅಂತ. ಹ್ಮ್ ಓಕೆ. ಅದಕ್ಕೆ ಅದೇ ಲಕ್ಷ್ಮಿ ಅಮ್ಮ ಹೇಳಿದ ಹಾಗೆ ಗುರುವಿನ ಉಪದೇಶ ಬೇಕಾಗತ್ತೆ. ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂತ ಆ ಗುರು ಬೇಕಾಗತ್ತೆ. ಯಾಕೆಂದ್ರೆ ನಮ್ಗೆ ಹ್ಮ್ ಅದರದ ಅರ್ಥ ಗೊತ್ತೇ ಇರಲ್ವಲ್ಲ. ಆ ಹ್ಮ್ ಪೂರ್ಣತೆಯನ್ನು ಪಡ್ಕೋಬೇಕು ಅಂತಂದ್ರೆ ದೇಹ ಈಗ ಭಾವನೆನೇ ಲಕ್ಷ್ಮೀಜಿಯವರು ಇರತ್ತೆ ಅದು. ಹೇಳ್ದಾಗೆ ಹಾ ಲಕ್ಷ್ಮೀಜಿಯವರು ಹೇಳ್ದಾಗೆ ನಾನು ಮನೇಲಿ ಗೃಹಿಣಿಯಾಗಿ ನಾನು ಏನೇ ಕೆಲಸ ಮಾಡಲಿ ಅದು ಈಶ್ವರಾರ್ಪಿತ ಭಾವದಿಂದ ಮಾಡಿದಾಗ ಏನು ಕಾಮೆಂಟ್ಸ್ ಬಂದ್ರೂ ಸಹ ನನಗೇನು ವಿಚಲಿತವಾಗಲ್ಲ. ಚೆನ್ನಾಗಿದೆ ಅಂದ್ರು ಒಂದೇ, ಚೆನ್ನಾಗಿಲ್ಲ ಅಂತಂದ್ರು ಒಂದೇ. ಅದನ್ನು ಪೂರ್ತಿ ಮನಸ್ಫೂರ್ತಿಯಾಗಿ ನಾನು ಆ ಕೆಲಸವನ್ನು ಮಾಡಿರ್ತೀನಿ. ಆ, ಒಂದು ಒಂದಿನ ಏನೋ ಒಂದಿನ ತಪ್ಪು ಹೋಗ್ಬೋದು, ತಪ್ಪಾಗ್ಬೋದು. ಒಂದಿನ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡ್ಬೋದು, ಅಥವಾ ಖಾರನೋ ಏನೋ ಜಾಸ್ತಿ ಆಗ್ಬೋದು, ಅಥವಾ ಕಡಿಮೆ ಆಗ್ಬೋದು. ಅದು ಯಾವಾಗಲೂ ಹಾಗಾಗಲ್ಲ. ಯಾಕೆ ಅಂದರೆ ಪೂರ್ತಿ ಮನಸ್ಸನ್ನು ಅಲ್ಲೇ ಕೇಂದ್ರೀಕರಿಸಿ ನಾವು ಮಾಡಿರ್ತೀವಲ್ಲ. ಬೈಕೊಂಡು ಮಾಡಿದ್ರೆ ಮನಸ್ಸು ಬೇರೆ ಎಲ್ಲೆಲ್ಲೋ ಇರುತ್ತೆ. ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಹೋಗ್ಬೇಕಾಗಿತ್ತು, ನಾನು ಫ್ರೆಂಡನ್ನು ಮೀಟ್ ಮಾಡಬೇಕಾಗಿತ್ತು, ಇಲ್ಲಿ ನೋಡಿದ್ರೆ ನಾನು ಅಡುಗೆ ಮಾಡಬೇಕಲ್ಲಪ್ಪ ಅಂದ್ಕೊಂಡ್ರೆ ಆವಾಗ ನನ್ನ ಮನಸ್ಸು ಬೇರೆ ಎಲ್ಲೋ ಇತ್ತು, ಈ ಕೆಲಸವನ್ನು ಸರಿಯಾಗಿ ಮಾಡಲ್ಲ. ಇಲ್ಲ, ನನಗೆ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ, ಫ್ರೆಂಡನ್ನು ಮೀಟ್ ಮಾಡೋದು ಅದಕ್ಕೆ ಬೇರೆ ಸಮಯ, ಅದನ್ನು ನೋಡ್ಕೊಳ್ಳೋಣ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನೋ ಇದು ನನ್ನ ಕರ್ತವ್ಯ ಅಂತಂದ್ಬಿಟ್ಟು ನಾನು ಇಲ್ಲಿ ಪೂರ್ತಿಯಾಗಿ ಅಲ್ಲೇನೆ ಏಕಾಗ್ರ ಚಿತ್ತದಿಂದ ಕೆಲಸ ಮಾಡಿದಾಗ ಅದು 100% ಚೆನ್ನಾಗೇ ಇರುತ್ತೆ. ಅಪ್ಪಿ ತಪ್ಪಿ ಏನೋ ತಪ್ಪಾದರೂ ಸಹ, ಅದೇನೋ ಕಾಮೆಂಟ್ಸ್ ಬಂದರೂ ಸಹ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ. ನಾನು ಏನಾದರೂ ಫಲವನ್ನು ಅಪೇಕ್ಷೆ ಇಲ್ಲದೆ ಫಲನ ಬಿಟ್ಟಾಕ್ಬಿಟ್ಟಿರೋದ್ರಿಂದ ಅದರ ಕಡೆ ನನಗೆ ಗಮನ ಇರಲ್ವಲ್ಲ. ಅದರಿಂದ ನಾನೇನು ಅಫೆಕ್ಟು ಆಗಲ್ಲ ತಾನೆ. ಅದಕ್ಕೆ ಮನಸ್ಸು ಸಮಚಿತ್ತವಾಗಿರುತ್ತೆ. ಇಲ್ಲಿ ಆ, ಶ್ರುತಿಗಳು ಅಂತಂದಾಗ ನೀವೆಲ್ಲ ಹೇಳ್ದಾಗೆ ವೇದಗಳು ಅಂತ, ಆ, ಶ್ರುತಿಗಳ ಆದಿ ಮೊದಲು 3 ಭಾಗಗಳು ಏನು ಹೇಳುತ್ತೆ ಅಂತಂದರೆ ಫಲವನ್ನು ಕೊಡುವಂತಹದ್ದೇ ಹೇಳೋದು.
ಕಾಮ್ಯ ಕರ್ಮಗಳ ಬಗ್ಗೆನೇ ಹೇಳುವಂತಹದ್ದು. ವೇದಾಂತ ಮಾತ್ರ ಆತ್ಮಜ್ಞಾನವನ್ನ ಹೇಳುತ್ತೆ. ನಮಗೆ ಈ ಪ್ರಪಂಚದಲ್ಲಿ ಫಲವನ್ನ ಪಡಿಬೇಕಾದ್ರೆ ಅದಕ್ಕೋಸ್ಕರ ಏನ್ ಮಾಡಬೇಕು, ಯಾವ ರೀತಿ ಕರ್ಮವನ್ನ, ಕಾಮ್ಯ ಕರ್ಮವನ್ನೇ ಹೇಳುತ್ತೆ. ಆ ಕಾಮ್ಯ ಕರ್ಮವನ್ನ ಮಾಡೋದ ಕಡೆಗೆ ನೀನು ಆಕರ್ಷಿತನಾಗಿ ಹೋದಾಗ ನೀನು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀಯ. ಆದರೆ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ಉಪನಿಷತ್ತಿನಲ್ಲಿ ಏನ್ ಹೇಳುತ್ತೆ ಅದನ್ನ ತಿಳ್ಕೊಳ್ಬೇಕು ಆತ್ಮಜ್ಞಾನಕ್ಕೆ ಅಂತ ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀನು ದೈವಿಕ ಪ್ರಜ್ಞೆಯಲ್ಲಿ ಸ್ಥಿರವಾದಾಗ ಅಂತ, ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸು. ಆಗ ನೀನು ಪರಮಾತ್ಮನಲ್ಲಿ ಒಂದಾಗಿ ಅಲ್ಲಿ ಸಮಚಿತ್ತದಲ್ಲಿ ನಿಂತುಕೊಳ್ತೀಯ, ನೀನು ಅಲ್ಲಿ ಸಮತ್ವ ಭಾವವನ್ನ ಪಡಿತೀಯ ಅಂತಂದ್ಬಿಟ್ಟು ಈ ಶ್ಲೋಕ ಆದ್ಮೇಲೆ ಆ ರೀತಿ ಆ ಜ್ಞಾನಿ ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿರುತ್ತವೆ ಅಂತ ಬಿಟ್ಟು ಅರ್ಜುನ ಕೇಳ್ತಾನೆ. ಇನ್ನು ಪೂರ್ತಿಯಾಗಿ ಅರ್ಥ ಆಗಿಲ್ಲ ಸ್ಥಿತಪ್ರಜ್ಞ ಅಂತಂದ್ರೆ ಏನು, ಅವನು ಹೇಗಿರ್ತಾನೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಪ್ರಶ್ನೆಯನ್ನು ಹಾಕ್ತಾನೆ ಮುಂದೆ, ಹೇಗಿರ್ತಾನೆ ಅಂತಂದ್ಬಿಟ್ಟು. ಓ, ಹಾಗೆ ತಿಳ್ಕೊಂಡಾಗ ಓ ನಾನು ಅದನ್ನ ಆ ರೀತಿ ಇರೋದಕ್ಕೆ ನಾನು ಪ್ರಯತ್ನ ಪಡಬೇಕು ಅಂತ ಅನ್ಕೊಳ್ತಾನೆ. ಅದಕ್ಕೋಸ್ಕರ ಪ್ರಶ್ನೆಗಳನ್ನ ಹಾಕ್ತಾನೆ. ಇಲ್ಲಿ ಹಾಗೆ ಇಲ್ಲಿ ಗೊತ್ತಾಯ್ತಲ್ವಾ, ಇಲ್ಲಿ ವೇದಗಳು ಫಲಪ್ರದ ವಿಭಾಗಗಳು ಅಂತಂದ್ರೆ ಮೊದಲ 3 ಭಾಗಗಳು ಏನಿರುತ್ತೆ ಅವು ಫಲವನ್ನ ಕೊಡುವಂತಹದ್ರ ಬಗ್ಗೆನೇ ಹೇಳೋದು. ಅಂತಿಮ ಭಾಗ ಮಾತ್ರ ಆತ್ಮಜ್ಞಾನವನ್ನ ತಿಳಿಸುವಂತಹದ್ದು. ಏನಾದರೂ ಗೊತ್ತಾಗ್ಲಿಲ್ವಾ ಅಥವಾ ಎಲ್ಲ ಗೊತ್ತಾಯ್ತಾ, ಕ್ಲಿಯರ್ ಆಯ್ತಾ? ಲಕ್ಷ್ಮೀಜಿ, ರಜನಿ ಅವರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್, ಏನಿಲ್ಲ, ಅರ್ಥ ಆಗಿದೆ. ಹಾ ಅರ್ಥ ಆಗೈತೆ. ಕ್ವಶನ್ ಕೇಳುವಷ್ಟು ಡೀಪ್ ಆಗಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಮೇನ್ ಪಾಯಿಂಟ್ಸ್ ಅರ್ಥ ಆಗಿದೆ. ನೀವು ಹೀಗೆ ಅಟೆಂಡ್ ಮಾಡ್ತಾ ಇರಿ, ಹಾ ಮ್ಯಾಮ್. ಅವಾಗ ಗೊತ್ತಾಗುತ್ತೆ. ಹಾ ಮ್ಯಾಮ್. ಮುಗ್ಸೋಣ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.